ಓಕೆ, ಸೊ ನಮಗೆ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಕಲಿಯಕ್ಕೆ ಹೋಗ್ತಾ ಇದ್ದೀವಿ? ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಓಕೆನಾ? ಸೊ ಕೋಲ್ ಆ್ಯಂಡ್ ಪೆಟ್ರೋಲಿಯಂನ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಸೊ ನಿನ್ನೆ ವಿಡಿಯೋ ಕಳಿಸಿದ್ದೆ, ನೋಡಿದ್ರಾ ನೀವು? ಓಕೆ ಓಕೆ, ಯಾರ್ಯಾರೆಲ್ಲ ಅಟೆಂಡ್ ಮಾಡಿರ್ತೀರಲ್ಲ, ಸೊ ನಿಮಗೆ ಅವಕಾಶ ಇದ್ದರೆ ಒಂದ್ಸಲ ನೋಡಿ, ಯಾಕಂದರೆ ಮತ್ತೆ ಮತ್ತೆ ನಮಗೆ ರೀಕಾಲ್ ಆಗಬೇಕಾಗಿರೋದು ತುಂಬ ಇಂಪಾರ್ಟೆಂಟು. ನೋಡಲೇಬೇಕು ಅಂತ ಏನಿಲ್ಲ, ಅಟೆಂಡ್ ಮಾಡಿದ ಮೇಲೆ ನೋಡಲೇಬೇಕು ಅಂತೇನಿಲ್ಲ, ಆದರೆ ಮತ್ತೆ ಒಂದ್ಸಲ ನಮ್ಗೆ ಅವಕಾಶ ಇದ್ದರೆ ನಮಗೆ ವಿಷಯಗಳು ರೀಕಾಲ್ ಆಗ್ತಾ ಇರುತ್ತೆ. ಓಕೆ ರೈಟ್. ಓಕೆ, ಲೆಟ್ಸ್ ಕಂಟಿನ್ಯೂ. ಇವತ್ತಿನ ಚಾಪ್ಟರ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಹಾಗಾದರೆ ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದೆಲ್ಲ ನಾವು ಕೇಳಿರುವಂಥ ವರ್ಡ್ಸ್ ಆಗಿದೆ. ಓಕೆ, ಸೊ ಈ ವರ್ಡ್ಸು ಏನು ನಾವು ನೋಡ್ತಾ ಇದ್ದೀವೋ, ನಮ್ಮ ಇವತ್ತಿನ ಒಂದು ಪ್ರಪಂಚದಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇರುವಂಥ, ನಮ್ಮ ಟೆಕ್ನಾಲಜಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಸೊ ಸಪೋರ್ಟ್ ಮಾಡ್ತಾ ಇರುವಂಥ ಬೆಸ್ಟ್ ಫ್ಯೂಯಲ್ಸ್ ಅಂತಲೇ ಹೇಳ್ಬೋದು, ಅದು ಎಲ್ಲ ರೀತಿಯಲ್ಲೂ ಕೂಡ. ಓಕೆ, ಸೊ ಅದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ, ಇನ್ ಡೀಟೇಲ್ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಹಾಗಾದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತ ಏನಿದೆಯೋ, ಓಕೆ, ಕೋಲ್ ಆ್ಯಂಡ್ ಪೆಟ್ರೋಲಿಯಂ, ಇದರಲ್ಲಿ ನಾವು ಸೊ ಈ ರಿಸೋರ್ಸಸ್ ಎಲ್ಲನೂ ಕೂಡ ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಆಲ್ರೆಡಿ ನಮ್ಗೆ ಗೊತ್ತಿದೆ. ಮೊದಲನೇದಾಗಿ ಅದನ್ನು ಇನ್ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ, ಇನ್ನೊಂದು ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್. ಒಂದನ್ನು ನಾವು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ, ಸೊ ಇನ್ನೊಂದನ್ನ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು. ಇದು ಆಲ್ರೆಡಿ ನಾವು ಕಲ್ತಿದ್ದೀವಿ. ಸೊ ಈಗ ನಮ್ಮ ಇಂಪಾರ್ಟೆಂಟ್ ಏನು ಅಂದರೆ, ಸೊ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು, ರೀಕಾಲ್ ಮಾಡಬೇಕು. ಓಕೆ, ಸೊ ಇದಿಷ್ಟು ಕೂಡ ಉದ್ದೇಶ ಆಗಿರುತ್ತೆ. ಎಸ್, ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೇನು? ನಿಸರ್ಗದಲ್ಲಿ ಈ ಸಂಪನ್ಮೂಲಗಳು ಅಪರಿಮಿತ ಪ್ರಮಾಣದಲ್ಲಿವೆ ಮತ್ತು ಮಾನವನ ಚಟುವಟಿಕೆಗಳಿಂದ ಬರಿದಾಗುವ ಸಾಧ್ಯತೆಗಳಿಲ್ಲ. ಅಂದ್ರೆ ಸೊ ಯಾವುದೇ ರೀತಿಯಲ್ಲಿ ಓಕೆ ಸಾಕಷ್ಟು ಸರಿಯಾಗಿ ಸೌಂಡ್ ಬರ್ತಿಲ್ಲ. ಹೌದಾ? ಬೇರೆಯವ್ರಿಗೆ ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆಯಾ? ಸ್ವಲ್ಪ ಆ ಥರ ನೆಟ್ವರ್ಕ್ ಇಶ್ಯೂ ಇಂದ ಆಗ್ತಾ ಇರುತ್ತೆ. ಎಕ್ಸಿಟ್ ಆಗಿ ಜಾಯಿನ್ ಆಗಿ, ಮತ್ತೆ ಎಕ್ಸಿಟ್ ಆಗಿ ಜಾಯಿನ್ ಆಗಿ. ಓಕೆ, ಸೊ ಹಾಗಾದ್ರೆ in nature these resources are in infinite quantities and there is no chance of being exhausted by human activities ಅಂತ ನೋಡ್ತಾ ಇದೀವಿ. ಅಂದ್ರೆ ಸೊ ಇನ್ಫೈನೈಟ್ ಕ್ವಾಂಟಿಟೀಸ್ ಅಲ್ಲಿ ರಿಸೋರ್ಸಸ್ ಇರುತ್ತೆ. ಸೊ ಅವನ್ನ ನಾವು ಹ್ಯೂಮನ್ ಆಕ್ಟಿವಿಟೀಸ್ ಇಂದ ಖಾಲಿ ಮಾಡೋದಕ್ಕಾಗಲ್ಲ ಅಂತ ಎಕ್ಸಾಂಪಲ್ಸ್ ನೋಡೋದಾದ್ರೆ ನಾವು ಸನ್ಲೈಟ್ ಇದೆ, ಏರ್ ಇದೆ, ವಾಟರ್ ಇದೆ, ಹೌದಾ? ಓಕೆ, ಸೊ ಇವೆಲ್ಲವೂ ಸೌರ ಬೆಳಕು, ಗಾಳಿ, ನೀರು, ಇವೆಲ್ಲವೂ ಕೂಡ ನಾವು ಎಷ್ಟೇ ಯೂಸ್ ಮಾಡಿದ್ರೂ ಕೂಡ ಖಾಲಿ ಆಗದೇ ಇರುವಂಥವಾಗಿರುತ್ತೆ, ಹೌದಾ? ಹಾಗಾಗಿ ಇವನ್ನ ನಾವು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ಇನ್ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು. ಎರಡನೇ ಟೈಪ್ ಬಂದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್. ಅಂದ್ರೆ ಬರಿದಾಗೋದು ಅಂದ್ರೆ ಮುಗಿದೋಗೋದು ಅಂತ, ಇನ್ಎಕ್ಸಾಸ್ಟಿಬಲ್ ಅಂದ್ರೆ ಮುಗಿದೋಗಲ್ಲ, ಅವು ಎಷ್ಟೇ ಬಳಸಿದ್ರು ಮುಗಿದೋಗಲ್ಲ. ಯಾವುದೋ ಒಂದು ಮೂವಿನಲ್ಲಿ ಇತ್ತು. ಸೊ ಅದರಲ್ಲಿ ಒಂದು ಹೆಂಗೆ ಅಂದರೆ ಮ್ಯಾಜಿಕ್ ತಟ್ಟೆ ಅದು. ಸೊ ಆ ಮ್ಯಾಜಿಕ್ ತಟ್ಟೆ ಹೆಂಗೆ ಅಂದರೆ ಅದರಲ್ಲಿ ಒಂದು ಬಾಳೆಹಣ್ಣು ಹಾಕಿದ್ರೆ ಸೊ ಅದ್ರ ತಟ್ಟೆ ತುಂಬ ಬಾಳೆಹಣ್ಣು ಆಗ್ತಾ ಇತ್ತು, ಒಂದೇ ಒಂದು ಕಾಯಿನ್ ಹಾಕಿದ್ರೆ ತಟ್ಟೆ ತುಂಬ ಆಗ್ತಾ ಇತ್ತು. ಸೊ ಇಲ್ಲಿ ಹೆಂಗೆ ಅಂದರೆ ಉತ್ಪತ್ತಿ ಆಗುತ್ತೆ ಹೊರತು ಅದು ಮುಗಿದೋಗ್ತಾ ಇರಲಿಲ್ಲ, ಸೊ ಖಾಲಿ ಆಗ್ತಾ ಇರಲಿಲ್ಲ. ಆ ಥರ ಸೊ ನಮಗೆ ಸನ್ಲೈಟ್ ಏನಿದೆಯೋ, ಏರ್ ಇದೆಯೋ, ವಾಟರ್ ಏನಿದೆಯೋ, ಇದೆಲ್ಲನೂ ಕೂಡ ಮುಗಿದು ಹೋಗದೇ ಇರುವಂಥ ಸಂಪನ್ಮೂಲ. ಓಕೆ, ಸೊ ಎನಾರ್ಮಸ್ ಆಗಿ ಇರುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಏನು ನೋಡ್ತಾ ಇದೀವೋ, in nature these resources are very rare ಆಗಿರುತ್ತೆ and can be exhausted by human activities. ಸೊ ಕಂಪ್ಲೀಟ್ ಆಗಿ ರೇರ್ ಆಗಿ ನಮಗೆ ಸಿಗ್ತಾ ಇರುತ್ತೆ ಅಂಡ್ ಸೊ ಅದು ಖಾಲಿ ಆಗೋಕ್ಕೂ ಸಾಧ್ಯ ಇದೆ. ಅಂಥವನ್ನ ನಾವು ನೋಡೋದಾದ್ರೆ ಸಾಕಷ್ಟು ಉದಾಹರಣೆಗಳನ್ನ ನೋಡ್ಬೋದು. ಅರಣ್ಯಗಳು, ಫಾರೆಸ್ಟ್ ನೋಡ್ಬೋದು, ವನ್ಯಜೀವಿಗಳು, ಫಾರೆಸ್ಟ್ ಅನಿಮಲ್ಸ್. ಸೊ ಫಾರೆಸ್ಟ್ ಅನಿಮಲ್ಸ್ ಇವತ್ತು ಫಾರೆಸ್ಟ್ ಕಮ್ಮಿ ಆಗ್ತಾ ಇರೋದ್ರಿಂದಾನೆ ಸೊ ಫಾರೆಸ್ಟ್ ಅನಿಮಲ್ಸ್ ಇವತ್ತು ನಾವು ಆಲ್ಮೋಸ್ಟ್ ಊರುಗಳಲ್ಲೆಲ್ಲ ಬಂದು ಹಾವಳಿ ಮಾಡ್ತಾ ಇದ್ದೀವಿ. ಚಿರತೆ ದಾಳಿಗಳೆಲ್ಲ ನೋಡ್ತಾ ಇದ್ದೀವಿ. ಏನಪ್ಪಾ, ಯಾರೋ ಮ್ಯೂಟ್ ಮಾಡಿಲ್ಲ ನೋಡ್ರಿ, ವೈಷ್ಣವಿ ಮ್ಯೂಟ್ ಮಾಡ್ಬಾ, ವೈಷ್ಣವಿ. ಓಕೆ, ಎಸ್. ಹಾಗಾದ್ರೆ ಸೊ ನಾವು ಅರಣ್ಯಗಳು ಇರ್ಬೋದು, ವನ್ಯಜೀವಿಗಳು ನೋಡಿ, ಫಾರೆಸ್ಟ್ ಕಮ್ಮಿ ಆಗ್ತಾ ಇರೋದ್ರಿಂದ ಫಾರೆಸ್ಟ್ ಅನ್ನ ನಮ್ಮ ಉಪಯೋಗಗಳಿಗೋಸ್ಕರ ನಾವು
ಸೊ ಮರಗಳನ್ನ ಕಡಿತಾ ಇರೋದ್ರಿಂದ ಅಲ್ಲಿರುವಂಥ ಫಾರೆಸ್ಟ್ ಅನಿಮಲ್ಸ್, ವನ್ಯ ಜೀವಿಗಳೆಲ್ಲನೂ ಕೂಡ ನೋಡಿ ನೀವು ಸಾಕಷ್ಟು ಕೇಳಿಸ್ಕೋಬಹುದು. ಚಿರತೆ ದಾಳಿ ಆಯ್ತಂತೆ, ಹುಲಿ ಬಂತಂತೆ, ಈ ಥರದ್ದೆಲ್ಲ ನಾವು ಸಾಕಷ್ಟು ಕಾಡು ಪ್ರಾಣಿಗಳೆಲ್ಲ ಬರೋದು ನೋಡ್ತಾ ಇದ್ದೀವಿ. ಅಂದರೆ ಆಮೇಲೆ ಎರಡನೇದಾಗಿ ಏನು ಅಂತಂದ್ರೆ, ಒಂದು ಸೊ ಕಾಡು ಇಲ್ಲದೆ ಇರೋದ್ರಿಂದ ನಾಡಿಗೆ ಬರ್ತಾ ಇದ್ದೇವೆ. ಎರಡನೇದು ನೀವು ನೋಡ್ತಾ ಬಂದ್ರೆ ಸಾಕಷ್ಟು ಇವಾಗ ಸಿಂಹಗಳು, ಹುಲಿಗಳ ಸಂಖ್ಯೆ ಆದಷ್ಟು ಕಡಿಮೆ ಆಗ್ತಾ ಇದೆ ಕಂಪೇರ್ ಟು ಪ್ರೀವಿಯಸ್. ಓಕೆ, ಸೊ ಮುಂಚೆ ನಾವು ಕಂಪೇರ್ ಮಾಡಿಕೊಂಡ್ರೆ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಮತ್ತೆ ಖನಿಜಗಳು, ಮಿನರಲ್ಸ್ ಅಂತ ನೋಡ್ತಾ ಇದೀವಿ. ಕಲ್ಲಿದ್ದಲು, ಕೋಲ್, ಪೆಟ್ರೋಲಿಯಂ, ಸೊ ಪೆಟ್ರೋಲಿಯಂ ಕೂಡ ಕಡಿಮೆ ಆಗ್ತಾ ಇದೆ ಆಲ್ರೆಡಿ. ಸೊ ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸಸ್, ಇವೆಲ್ಲವೂ ಕೂಡ ಓಕೆ ಉಪಯೋಗಿಸ್ತಾ ಖಾಲಿ ಆಗುವಂತ ನೈಸರ್ಗಿಕ ಸಂಪನ್ಮೂಲಗಳು. ಓಕೆ, ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಇವಾಗಿರ್ತವೆ. ಓಕೆ, ನೆಕ್ಸ್ಟ್ ಫಾಸಿಲ್ ಫ್ಯೂಯಲ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ಬರ್ತಾ ಇದೀವಿ ಫಾಸಿಲ್ ಫ್ಯೂಯಲ್ಸ್ಗೆ, ಅಥವಾ ಈ ಒಂದು ಫಾಸಿಲ್ ಫ್ಯೂಯಲ್ಸ್ ಅಂತ ಇನ್ನು ನೋಡ್ತಾ ಇದೀವಿ ಪಳೆಯುಳಿಕೆ ಇಂಧನಗಳು. ಫಾಸಿಲ್ ಫ್ಯೂಯಲ್ಸ್ ಸಮ್ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಲೈಕ್ ಕೋಲ್, ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಓಕೆ, ಸೊ ಇವೆಲ್ಲನೂ ಕೂಡ ಹಿಂಗೆ ಅಂದ್ರೆ ಮತ್ತೆ ಫಾಸಿಲ್ ಫ್ಯೂಯಲ್ಸ್ ಅಂತ ಏನು ನಾವು ನೋಡ್ತಾ ಇದೀವೋ ಅಥವಾ ಪಳೆಯುಳಿಕೆ ಇಂಧನಗಳು ಅಂತ, ಸೊ ಇವೆಲ್ಲ ಪಳೆಯುಳಿಕೆ ಇಂಧನಗಳು ಕೂಡ ಹೇಗೆ ಫಾರ್ಮ್ ಆದವು ಅಂತ ನೋಡಿದ್ರೆ ಸಾಕಷ್ಟು ಒಂದು ಸ್ಪೆಷಲ್ ಆಗಿರುವಂಥ ವಿಷಯ ಅದು. ಅಂದರೆ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಂತಹ ಕೆಲವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎಲ್ಲಿಂದ ಬಂದಿದ್ದಾವೆ? ಇವು ಸತ್ತ ಜೀವಿಗಳ ಉಳಿಕೆಗಳಿಂದ ಪಳೆಯುಳಿಕೆ ಉಂಟಾಗಿದೆ. ಸತ್ತ ಜೀವಿಗಳು ಅಂದರೆ ಸಾವಿರಾರು ವರ್ಷದ ಹಿಂದೆ ಇದ್ದಂಥ ಎಲ್ಲ ಸತ್ತ ಜೀವಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಅಥವಾ ಸೊ ಇಡೀ ಒಂದು ಕಾಡಿರ್ಬೋದು, ಕಾಡು ನಾಶ ಆಗಿರೋದು ಅದೆಲ್ಲನೂ ಕೂಡ ಸೇರಿಕೊಂಡು ಸತ್ತ ಜೀವಿಗಳ ಉಳಿಕೆಗಳಿಂದ ಸೊ ನಮಗೆ ಪಳೆಯುಳಿಕೆಗಳು ಉಂಟಾಗಿದೆ. ಆ ಪಳೆಯುಳಿಕೆಗಳನ್ನು ಸೊ ನಾವು ಇವತ್ತು ಪಳೆಯುಳಿಕೆ ಇಂಧನಗಳಾಗಿ, ಪಳೆಯುಳಿಕೆ ಏನು ಉಂಟಾಯಿತು ಸೊ ಅಥವಾ ಫಾಸಿಲ್ಸ್ ಏನು ಕ್ರಿಯೇಟ್ ಆಯಿತು ಅದನ್ನೇ ನಾವೀಗ ಫಾಸಿಲ್ ಫ್ಯೂಯಲ್ಸ್ ಆಗಿ ಬಳಸ್ತಾ ಇರುವಂಥದ್ದು. ಓಕೆ, ಸೊ ಹಾಗಾದರೆ ಇವನ್ನ ನಾವು ಓಕೆ ಆ ಡೆಡ್ ರಿಮೈನ್ಸ್ ಇಂದ ಏನೇನೆಲ್ಲ ನಮಗೆ ಸೊ ಒಂದು ರಿಮೈನ್ಸ್ ಸಿಗ್ತಾ ಇದೆಯೋ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿ ಕಾಲ್ ಇಟ್ ಆಸ್ ಫಾಸಿಲ್ ಫ್ಯೂಯಲ್ಸ್ ಅಂತ ನಾವು ಕರಿತಾ ಇದ್ದೀವಿ. ಅಂದರೆ ಸೊ ಸತ್ತ ಪಳೆಯುಳಿಕೆಗಳಿಂದ ಏನೇನೆಲ್ಲ ನಿಮ್ಗೆ ಸಿಕ್ತೋ ಆ ಪಳೆಯುಳಿಕೆ ಅದನ್ನು ನಾವು ಫಾಸಿಲ್ ಫ್ಯೂಯಲ್ಸ್ ಅಥವಾ ಓಕೆ ಪಳೆಯುಳಿಕೆ ಇಂಧನಗಳು ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಬರೋಣ ಕೋಲ್, ಕಲ್ಲಿದ್ದಲು. ಸೊ ಹಾಗಾದರೆ ಕೋಲ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋದರೆ ಕಲ್ಲಿದ್ದಲು ಇದು ಕಲ್ಲಿನಂತೆ ಗಟ್ಟಿಯಾಗಿದೆ. ನೀವು ನೋಡಿದ್ದೀರಾ? ಸೊ ಎಲ್ಲಾದರೂ ರೈಲ್ವೆ ಸ್ಟೇಷನ್ಸ್ ಇದ್ರೆ ಯೂಶಲಿ ಇದು ಅದನ್ನು ಟ್ರಾವೆಲ್ ಮಾಡ್ತಾ ಇದ್ರು. ಇದನ್ನು ಇವಾಗ ನಾವು ಯೂಸ್ ಮಾಡ್ತಾ ಇಲ್ಲ, ಮುಂಚೆಗೆ ನಾವು ಯೂಸ್ ಮಾಡ್ತಾ ಇದ್ವಿ, ಇವಾಗ ನಾವು ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ. ಹಾಗಾದರೆ ಈ ಒಂದು ಕಲ್ಲಿದ್ದಲು ಅಥವಾ ಈ ಒಂದು ಕೋಲ್ ಅಂತ ಏನು ನಾವು ನೋಡ್ತಾ ಇದ್ವೋ ಆತ್ಮೀಯ ವಿದ್ಯಾರ್ಥಿಗಳಿಗೆ ನೀವು ಗಮನಿಸ್ತಾ ಹೋಗ್ಬೇಕು. ಸೊ ಇದು ಕಲ್ಲಿನಂತೆ ಗಟ್ಟಿಯಾಗಿದೆ. ನೋಡಿ, ಒಂದೊಂದು ಪದಗಳನ್ನು ಗಮನಿಸಬೇಕು ನೀವು, ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಕೇಳಬೇಕಾದ್ರೆ ಸೊ ಈ ಥರದ ಪದಗಳನ್ನು ಇಟ್ಕೊಂಡೇ ನಿಮಗೆ ಕ್ವಶನ್ ಕೇಳೋದು, ಕೀ ಪಾಯಿಂಟ್ಸನ್ನು ತಗೊಳ್ಬೇಕು. ಓಕೆ, ಸೊ ಎರಡನೇದಾಗಿ ಅದಕ್ಕೆ ಕಪ್ಪು ಬಣ್ಣ ಇದೆ ಅಂತೆ. ಸೊ ಯಾವ ಕಲರ್ ಇದೆ? ಕಪ್ಪು ಕಲರ್ ಇದೆ. ಯಾವ ಥರ ಇದೆ ಅದು? ಕಲ್ಲಿನಂತೆ ಗಟ್ಟಿಯಾಗಿದೆ, ಕಲ್ಲಿನಂತೆ ಗಟ್ಟಿ, ಸಾಲಿಡಲ್ಲಿದೆ. ಹೌದಾ? ನೆಕ್ಸ್ಟು ಅಡುಗೆಗೆ ಬಳಸುವ ಇಂಧನಗಳಲ್ಲಿ ಕಲ್ಲಿದ್ದಲು ಕೂಡ ಒಂದು. ಸೊ ಅಡುಗೆಗೆ ಕಲ್ಲಿದ್ದಲುಗಳನ್ನು ಕೂಡ ಸೊ ಬಳಸ್ತಾ ಇದ್ರು. ನೆಕ್ಸ್ಟ್ ಹಿಂದೆ ರೈಲು ಎಂಜಿನ್ಗಳಲ್ಲಿ ಇದನ್ನ ಹಬೆಯನ್ನು ಉತ್ಪತ್ತಿ ಮಾಡಿ ಎಂಜಿನ್ ತಯಾರಿಸಲು ಬಳಸ್ತಾ ಇದ್ರು. ಸೊ ಎಲ್ಲಿ ಬಳಸ್ತಾ ಇದ್ರು ಇದನ್ನ? ರೈಲು ಎಂಜಿನ್ಗಳಲ್ಲಿ. ಏನಕ್ಕೆ? ಹಬೆಯನ್ನು ಉತ್ಪತ್ತಿ ಮಾಡಿ ಎಂಜಿನ್ಗಳನ್ನ ಚಲಾಯಿಸೋದಕ್ಕೆ ಬಳಸ್ತಾ ಇದ್ರು. ಮತ್ತೆ ಶಾಖೋತ್ಪನ್ನ ಉತ್ಪತ್ತಿ ಅಂದ್ರೆ ಏನಪ್ಪ? ಹಬೆಯನ್ನು ಉತ್ಪತ್ತಿ ಮಾಡೋಕೆ ಅಂದ್ರೆ ಹೊಗೆ ಮಾಡೋಕ ಸರ್? ಸ್ಟೀಮ್. ಓಕೆ, ಸ್ಟೀಮ್. ಈಗ ನಾವು ನೀರನ್ನು ಕಾಯಿಸಿದಾಗ ಹೇಗೆ ಸ್ಟೀಮ್ ಬರುತ್ತಲ್ವಾ, ಸೊ ಆ ಸ್ಟೀಮನ್ನು ಉತ್ಪತ್ತಿ ಮಾಡೋದಕ್ಕೋಸ್ಕರ ಸೊ ಈ ಒಂದು ಕಲ್ಲಿದ್ದಗಳನ್ನು, ಕೋಲ್ಗಳನ್ನು ಯೂಸ್ ಮಾಡ್ತಾ ಇದ್ರು. ಸರ್ ಸ್ಟೀಮ್ ಯಾಕೆ ಬೇಕು ಅಂದರೆ ಸ್ಟೀಮಿಂದ ಸೊ ಸ್ಟೀಮ್ ಎಂಜಿನ್ಸು ಅದು ರನ್ ಆಗ್ತಾ ಇತ್ತು, ಸ್ಟೀಮ್ ಎಂಜಿನ್ಸ್ ರನ್ ಆಗ್ತಾ ಇತ್ತು. ಸೊ ಹಾಗಾಗಿ ಇಂಗ್ಲೀಷಲ್ಲೂ ಕೂಡ ಅದನ್ನು ನಿಮಗೆ ವರ್ಡ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಹಾಗಾದರೆ ಸೊ ಇಲ್ಲಿ ನೋಡಿ ಏನೇನೆಲ್ಲ ಉದಾಹರಣೆಗಳು ನಮ್ಗೆ ಸಿಗ್ತಾ ಇದೆ ಗಮನಿಸಿ. ಒಂದು ಗಟ್ಟಿಯಾಗಿದೆ ನಮಗೆ, ಅದು ಕಪ್ಪು ಕಲರಲ್ಲಿದೆ. ಎರಡನೇದಾಗಿ ನೆಕ್ಸ್ಟು ಮೂರನೇದಾಗಿ ಅದನ್ನು ರೈಲು ಎಂಜಿನ್ಗಳಲ್ಲಿ, ಓಕೆ ಟ್ರೈನ್ ಎಂಜಿನ್ಸಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ವಿ. ಯಾಕೆ ಅನ್ನೋದು ಕೂಡ ಗೊತ್ತಿರಬೇಕು. ಸ್ಟೀಮನ್ನು ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ. ಓಕೆ, ಅಂದರೆ ಅಲ್ಲಿ ನೀರನ್ನ ಇಡ್ತಾ ಇದ್ರು, ಕಂಪ್ಲೀಟಾಗಿ ಆ ಒಂದು ಕೋಲಿಂದ ಬರ್ನ್ ಮಾಡ್ತಾ ಇದ್ರು, ಅಂದರೆ ನೀರನ್ನು ಕಾಯಿಸ್ತಾ ಇದ್ರು. ಕಾಯಿಸಿ ಕಾಯಿಸಿ ಎಷ್ಟು ಹಬೆ ಬರ್ತಾ ಇತ್ತೋ ಅಷ್ಟು ಎಂಜಿನ್ ಸಖತ್ತಾಗಿ ಮೂವ್ ಆಗ್ತಾ ಇತ್ತು. ಓಕೆ, ಸೊ ಅದನ್ನು
ಸ್ಟೀಮ್ ಎಂಜಿನ್ಸ್ ಅಂತಾನೆ ಕರಿತೀವಿ. ಈಗ ನಮ್ಗಿರೋದು ಪೆಟ್ರೋಲ್ ಎಂಜಿನ್ ಇದೆ ಮತ್ತು ಡೀಸೆಲ್ ಎಂಜಿನ್ ಇದೆ, ಆದರೆ ಮುಂಚೆ ಇದ್ದಿದ್ದು ಸ್ಟೀಮ್ ಎಂಜಿನು. ಹಾಗಾಗಿ ಸೊ ನಮಗೆ ಕೋಲನ್ನು ಈಗ ಅದಕ್ಕೆ ಹೆಚ್ಚು ಶಾಖ ಬೇಕು ಅಂದರೆ, ಹೆಚ್ಚು ಹೀಟ್ ಬೇಕು ಅಂದರೆ, ಹೀಟ್ ಮಾಡಬೇಕು ಅಂದರೆ ಸೊ ಅದಕ್ಕೇನಾದರೂ ಫ್ಯೂಯಲ್ ಬೇಕಲ್ಲ, ಅದನ್ನು ಆ ಫ್ಯೂಯಲ್ ಆಗಿ ಕಲ್ಲಿದ್ದಲನ್ನು ಅಥವಾ ಕೋಲನ್ನು ಬಳಸ್ತಾ ಇದ್ವಿ ನಾವು. ಓಕೆ, ನಂತರ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಅಂದರೆ ಸೊ ನಾವು ಥರ್ಮಲ್ನಲ್ಲಿ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆ, ಅಲ್ಲೆಲ್ಲನೂ ಕೂಡ ನಾವು ಬಳಸ್ತಾ ಇದ್ವಿ. ಜಸ್ಟ್ ವೇಟ್. ಓಕೆ, okay, so it is hard stone and black in color, and so coal is one of the fuels used for cooking previously. so ಅಡಿಗೆ ಮಾಡೋದಕ್ಕೂ ಕೂಡ ಅದನ್ನ ಬಳಸ್ತಾ ಇದ್ವಿ. ಅದರ ಜೊತೆಗೆ and run engines, okay, used to produce steam. ಸೊ ಹಬೆ ಅಂತ ಏನು ನಾವು ತಗೊಂತಾ ಇದ್ದೀವೋ ಸೊ ಆ ಒಂದು ಸ್ಟೀಮನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಮತ್ತು ಅದರಿಂದ ಟು ರನ್ ಎಂಜಿನ್ಸ್ ಅನ್ನು ರನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ವಿ. ಮತ್ತು ಥರ್ಮಲ್ ಪವರ್ ಸ್ಟೇಷನ್ಸ್ ಅಲ್ಲಿ, ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ನಾವು ಇದನ್ನು ಬಳಸ್ತಾ ಇದ್ವಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿ ಅಲ್ಲೂ ಕೂಡ, ಮತ್ತು ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ, ಸೊ ಕೈಗಾರಿಕೆಗಳಲ್ಲಿ ನಾವು ಕೂಡ ಇವನ್ನ ಬಳಸ್ತಾ ಇದ್ವಿ. ನೋಡಿ, ಒಂದೊಂದು ಯೂಸಸ್ ಅನ್ನ ಕ್ಯಾಚ್ ಮಾಡಿ, ಯಾಕಂದ್ರೆ ಆ ಒಂದೊಂದು ಯೂಸ್ ಮೇಲೆನೆ ಕ್ವಶನ್ ಫ್ರೇಮ್ ಮಾಡ್ತಾರೆ ನಿಮಗೆ ಕ್ವಶನ್ ಎಕ್ಸಾಮ್ಸ್ ಅಲ್ಲಿ. ಓಕೆ, ಸೊ ಇದಿಷ್ಟು ಕೂಡ ಸೊ ಕೋಲ್ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆ, ಕಾರ್ಬನೈಸೇಷನ್. ಓಕೆ, ವಾಟ್ ಈಸ್ ಮೀನ್ ಬೈ ಕಾರ್ಬನೈಸೇಷನ್? ದ ಸ್ಲೋ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇಂಟು ಕೋಲ್ ಇಸ್ ಕಾಲ್ಡ್ ಕಾರ್ಬೊನೇಷನ್. ಸೊ ಒಂದಾನೊಂದು ಕಾಲದಲ್ಲಿ ಏನಾಯ್ತಪ್ಪ ಅಂತಂದರೆ, ಸೊ ಅವಾಗ ಸಾಕಷ್ಟು ಭೂಮಿಯ ಮೇಲೆ ಕೆಲವೊಂದಿಷ್ಟು ಏನು ಭೂಕಂಪಗಳು ಅಂತ ನೋಡ್ತಾ ಇದ್ವಿ, ಜ್ವಾಲಾಮುಖಿಗಳು, ವಾಲ್ಕೆನೋಸು, ಅರ್ಥ್ವೇಕ್ಸು, ಇದೆಲ್ಲನೂ ಕೂಡ ನಡೀತಾ ಇತ್ತು. ಈ ಪ್ರೋಸೆಸ್ಸಲ್ಲಿ ಅದು ಸಾವಿರಾರು ವರ್ಷಗಳು ಹಿಂದೆ ನಡೆದಿರುವಂಥ ಸಾಕಷ್ಟು ಈಗ ನಮಗೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿದೆಯೋ ಅದೆಲ್ಲನೂ ಕೂಡ ಭೂಮಿ ಆಳಕ್ಕೆ ಹೋಗಿ ಸೇರ್ಕೊಳ್ತು. ಓಕೆ, ಅದಾದಮೇಲೆ ಆ ಒಂದು ಏನು ಡೆಡ್ ವೆಜಿಟೇಷನ್ ಇತ್ತು ಅದು ನಿಧಾನವಾಗಿ ಕೋಲ್ ಆಗಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ ಒಂದು ಪ್ರೋಸೆಸ್ಸನ್ನು ನಾವು ಕಾರ್ಬನೈಸೇಷನ್ ಅಂತ ಕರಿತಾ ಇದ್ದೀವಿ. ಸೊ ಹಾಗಾದರೆ ಕಾರ್ಬನೈಸೇಷನ್ ಏನು ಕರಿತಾ ಇದ್ದೀವೋ ಸೊ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಅದನ್ನು ಕಾರ್ಬನೀಕರಣ ಅಂತ ಕರಿತೀವಿ. ಸೊ ಕಾರ್ಬನೀಕರಣ ಅಂದರೆ ಏನು? ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನೇ ನಾವು ಕಾರ್ಬನೀಕರಣ ಅಂತ ಕರಿತೀವಿ. ಓಕೆ, ಸೊ ನಿಮಗೂ ಕೇಳ್ಬೋದು ಜಸ್ಟ್ ಕೊಟ್ಟು ಓಕೆ ಕಾರ್ಬನೀಕರಣ ಇನ್ನು 3 ಬೇರೆ ಬೇರೆ ಆಪ್ಷನ್ಸನ್ನು ಕೊಡ್ತಾ ಹೋಗ್ತಾರೆ. ಸಿಂಪಲ್ ಆಗಿ ನಾವು ಕ್ಯಾಚ್ ಮಾಡಬೇಕಾಗಿರೋದು ಆದರೆ ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದ್ತಾ ಇದೆ. ಸೊ ಜಸ್ಟ್ ಆ ಡೆಡ್ ವೆಜಿಟೇಷನ್ ಏನಾಗ್ತಾ ಇದೆ ಕಂಪ್ಲೀಟ್ ಆಗಿ ಕೋಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆ ಪ್ರೋಸೆಸ್ ಅನ್ನು ನಾವು ಕಾರ್ಬನೈಸೇಷನ್ ಅಥವಾ ಕಾರ್ಬನೀಕರಣ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೊ ಈ ಒಂದು ಕೋಲನ್ನು ನಾವು ಹೀಟ್ ಮಾಡಿದಾಗ, ಸೊ ಗಾಳಿಯಲ್ಲಿ ಕಾಯಿಸಿದಾಗ ಅಥವಾ ಓಕೆ ಹೀಟ್ ವಿತ್ ಆಕ್ಸಿಜನ್ ಅಂತ ಏನು ನೋಡ್ತಾ ಇದ್ವಿ, ನಾವು ಎಲ್ಲೇ ಒರೆಸಿದ್ರು ಆಕ್ಸಿಜನ್ ಯೂಸ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವು ಈ ಒಂದು ಕಲ್ಲಿದ್ದಲು ಅಥವಾ ಕೋಲನ್ನು ಹೀಟ್ ಮಾಡಿದಾಗ ನಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು ಕಾರ್ಬನ್ ಡೈಆಕ್ಸೈಡ್. ಓಕೆ, ಕಾರ್ಬನ್ ಡೈಆಕ್ಸೈಡನ್ನು ಇದು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಯಾಕಪ್ಪ ಈಗ ಅವೇ ಸ್ಟೀಮ್ ಎಂಜಿನ್ಸ್ ಇಲ್ಲ, ಯಾಕೆ ನಾವು ಕೋಲನ್ನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ? ಓಕೆ, ಸೊ ಎಲ್ಲ ಕಡೆ ಯೂಸ್ ಮಾಡ್ತಾ ಇಲ್ಲ, ನಾವು ಎಲ್ಲ ಕಡೆ ಬೇರೆ ಆಲ್ಟರ್ನೇಟಿವ್ಸ್ ಹುಡುಕೊಂಡಿದ್ವಿ. ಯಾಕಂದರೆ ಸೊ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡು ಜಾಸ್ತಿಯಾಗಿ ಉತ್ಪತ್ತಿ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಸೊ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆದರೆ ನಮಗೆ ಅದು ನೇಚರ್ಗೆ ಹಾರ್ಮ್ಫುಲ್ ಕೂಡ. ಹಾಗಾಗಿ ಇದನ್ನು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಬಳಸ್ಕೊತಾ ಇದ್ದೀವಿ. ಎರಡನೇದಾಗಿ ಸೊ ಈ ಒಂದು ಕೋಲನ್ನು ನಾವು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಿ ಕೋಕ್ ಕಲ್ಲಿದ್ದಲು, ಓಕೆ, ಸಂಸ್ಕರಿಸಿ ಕೋಕ್ ಕಲ್ಲಿದ್ದಲು, ಡಾಂಬರು ಮತ್ತು ಕಲ್ಲಿದ್ದಲು ನಿಕ್ಷೇಪಗಳು ಅಂತ ಕರಿತೀವಿ. ಕಲ್ಲಿದ್ದಲು ನಿಕ್ಷೇಪ ಆಗಬೇಕಿದು. ಓಕೆ, ಉಪಯುಕ್ತ ಉತ್ಪನ್ನಗಳನ್ನು ಪಡೆಯಲಾಗುತ್ತಿದೆ. ಅಂದರೆ ಸೊ ಈ ಒಂದು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಿ ನಾವು ಕೋಕನ್ನು ಮತ್ತು ಕಲ್ಲಿದ್ದಲು ಡಾಂಬರು ಅಂತ ಕರಿತೀವಿ. ಕೋಕ್ ಮತ್ತು ಸೊ ಈ ಒಂದು ಕೋಲ್ಟಾರ್ ಅಂತ ಏನು ನಾವು ಕರಿತಾ ಇದೀವೋ ಸೊ ಇವೆಲ್ಲನೂ ಕೂಡ ಉತ್ಪನ್ನಗಳನ್ನು ನಾವು ಪಡಿತಾ ಇದ್ದೀವಿ. ಎಲ್ಲಿಂದ? ಸೊ ಕಲ್ಲಿದ್ದಲನ್ನು ಸಂಸ್ಕರಣೆ ಮಾಡೋದ್ರಿಂದ ಕೈಗಾರಿಕೆಗಳಲ್ಲಿ ಇವೆಲ್ಲವೂ ಕೂಡ ನಮಗೆ ಸಿಗ್ತಾ ಇರುವಂಥದ್ದು. ಓಕೆ, ಅದೇ ರೀತಿಯಲ್ಲಿ ಎಸ್ ಮಾ ಸರ್ ಡಾಂಬರ್ ಅಂದ್ರೆ ಏನು ಸರ್? ಹೇಳ್ತೀನಿ. ಎಸ್, ಓಕೆ, ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಡೋಂಟ್ ವರಿ. ಓಕೆ, ಸೊ ಕೋಲ್ ಬರ್ನ್ಸ್ ಇನ್ ದ ಏರ್ ಪ್ರೊಡ್ಯೂಸಸ್ ಮೇನ್ಲಿ ಕಾರ್ಬನ್ ಡೈಆಕ್ಸೈಡ್. ಆಲ್ರೆಡಿ ಗೊತ್ತಾಗ್ತಾ ಇದೆ ನಮಗೆ ಕಾರ್ಬನ್ ಡೈಆಕ್ಸೈಡ್ನ ಅತಿ ಹೆಚ್ಚು ಅದು ಸೊ ಅದು ಅತಿ ಮುಖ್ಯವಾಗಿ ಉತ್ಪತ್ತಿ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಇದನ್ನು ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೊತಾ ಇದ್ದೀವಿ. ಅಷ್ಟೇ ಅಲ್ಲ, ಕೋಲ್ ಇಸ್ ಪ್ರೊಸೆಸ್ಡ್ ಇನ್ ಟು ಇಂಡಸ್ಟ್ರೀಸ್ ಅಂಡ್ ಡಿರೈವ್ಸ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಸಚ್ ಆಸ್ coal and coal gas and coal tar. Okay,
ಓಕೆ, ಕಲ್ಲಿದ್ದಲು ಡಾಂಬರು ಅಂತ ಅಂದರೆ ಕೋಲ್ ಟಾರ್ ಅಂತ ಕರಿತೀವಿ ಅದನ್ನ. ಓಕೆ, ಸೊ ಕೋಲ್ ಟಾರ್ ಈಗ ನಮಗೆ ಬೇರೆ ಬೇರೆ, ಈಗ ಟಾರ್ ಎಲ್ಲ ಯೂಸ್ ಮಾಡ್ತಾ ಇದೀವಲ್ಲ ನಾವು, ಅದೇ ಥರ ಕೋಲ್ ಟಾರನ್ನು ಯೂಸ್ ಮಾಡ್ತಾ ಇದ್ವು. ಅದು ಎಲ್ಲಿಂದ ಬರುತ್ತೆ? ಸೊ ಈ ಒಂದು ಕೋಲ್ನ ನಾವು ಕಂಪ್ಲೀಟಾಗಿ ಪ್ರೊಸೆಸ್ ಮಾಡೋದ್ರಿಂದ, ಸಂಸ್ಕರಣೆ ಮಾಡೋದ್ರಿಂದ ಸೊ ಇವೆಲ್ಲವೂ ಕೂಡ ನಮಗೆ ಸಿಗುತ್ತೆ. ಓಕೆ, ಕೋಕ್ ಅನ್ನೋವಂಥದ್ದು ಪ್ರಾಡಕ್ಟ್ ಸಿಗುತ್ತೆ, ಕೋಕ್ ಅನ್ನೋದು ಸಿಗುತ್ತೆ, ಕೋಲ್ ಟಾರ್ ಅನ್ನೋದು ಸಿಗುತ್ತೆ, ಮತ್ತು ಕೋಲ್ ಗ್ಯಾಸ್, ಕಲ್ಲಿದ್ದಲು ಓಕೆ, ಕೋಕ್ ಸಿಗುತ್ತೆ, ಕಲ್ಲಿದ್ದಲು ಅನಿಲ, ಮತ್ತು ಸೊ ಆ ಒಂದು ಕೋಲ್ ಟಾರ್ ಅಂತ ಏನು ನೋಡ್ತಾ ಇದೀವಿ, ಕಲ್ಲಿದ್ದಲು ಡಾಂಬರು, ಇವೆಲ್ಲವೂ ಕೂಡ ನಮಗೆ ಬೈ ಪ್ರಾಡಕ್ಟ್ ಆಗಿ ಸಿಗುವಂಥವು. ಸೊ ಇವನ್ನ ಕೋಲನ್ನು ಪ್ರೊಸೆಸ್ ಮಾಡಿದಾಗ. ಓಕೆ, ಎಸ್, ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಬರೋಣ. ಓಕೆ, ನೆಕ್ಸ್ಟ್ ಕೋಕ್. ಹಾಗಾದ್ರೆ ಕೋಕ್ ಅಂದ್ರೆ ಏನು ಸರ್? ನೋಡೋಣ, ಒಂದೊಂದೇ ಡಿಸ್ಕಸ್ ಮಾಡ್ತಾ ಬರೋಣ. ಓಕೆ, ಸೊ ಕೋಕ್ ಅಂದ್ರೆ ಏನು ಅಂತ ನೋಡಿದ್ರೆ, ಎ ಹಾರ್ಡ್ ಅಂಡ್ ಪೋರಸ್ ಬ್ಲಾಕ್ ಮೆಟೀರಿಯಲ್, ಇಟ್ ಈಸ್ ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಸೊ ಅಂದರೆ ಇದು ಕಂಪ್ಲೀಟ್ ಆಗಿ ಹಾರ್ಡ್ ಆಗಿರುತ್ತೆ ಮತ್ತು ಪೋರಸ್ ಆಗಿರುತ್ತೆ. ಪೋರಸ್ ಅಂದ್ರೆ ಏನು? ಹೋಲ್ಸ್, ಅಲ್ಲಲ್ಲೇ ಹೋಲ್ಸ್ ಇರುವಂಥದ್ದು. ಸೊ ಅವನ್ನ ನಾವು ಕೋಕ್ ಅಂತ ಕರಿತೀವಿ. ಆ್ಯಂಡ್ ಇದು ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಸೊ ಕಾರ್ಬನ್ನ ಇದು ಪ್ಯೂರ್ ಫಾರ್ಮ್ ಆಗಿರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಬೇಕು. ಆ್ಯಂಡ್ ಎರಡನೇದಾಗಿ, ಕೋಕ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಸ್ಟೀಲ್ ಆ್ಯಂಡ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಓಕೆ, ಸೊ ಇದು ಬರೋಂಗಿಲ್ಲ ವರ್ಡು, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿ ಕೋಕ್ ಬಗ್ಗೆ ತಿಳ್ಕೊಬೇಕಾದ್ರು ಹಾರ್ಡ್ ಆಗಿರುತ್ತೆ, ಪೋರಸ್ ಆಗಿರುತ್ತೆ, ಮತ್ತು ಪ್ಯೂರ್ ಫಾರ್ಮ್. ಪ್ಯೂರ್ ಫಾರ್ಮ್ ಅಂತ ತಗೊಳ್ಳೋದಾದ್ರೆ ಸೊ ದಟ್ ಈಸ್ ಕೋಕ್. ಓಕೆ, ಪ್ಯೂರ್ ಫಾರ್ಮ್ ಆಫ್ ವಾಟರ್ ಯಾವ್ದು ಗೊತ್ತಾ ನಿಮಗೆ? ಪ್ಯೂರ್ ಫಾರ್ಮ್ ಆಫ್, ಈಗ ಕೋಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಕಾರ್ಬನ್ ಬಗ್ಗೆ. ಓಕೆ, ಪ್ಯೂರ್ ಫಾರ್ಮ್ ಆಫ್ ವಾಟರ್ ಯಾವುದಪ್ಪ ಅಂತಂದ್ರೆ ಮಳೆ ನೀರು ಅಂತ ಕರೀತಾರೆ. ದಟ್ ಈಸ್ ಪ್ಯೂರ್ ಫಾರ್ಮ್ ಅಂತ ಕರೀತಾರೆ. ಹೌದಾ? ಸೇಮ್ ವೇ ಇಲ್ಲಿ ನಾವು ಬಂದಾಗ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಯಾವುದು ಅಂತ ಕೇಳಿದ್ರೆ ಕೋಕ್ ಅಂತ ಬರೆಯೋಕೆ ರೆಡಿ ಇರಬೇಕು ನಾವು. ನೋಡಿ, ಕ್ವಶನ್ ಅನ್ನ ಪ್ರತಿ ವರ್ಡು ನೀವು ಟೆಕ್ಸ್ಟ್ ಬುಕ್ ಅಲ್ಲಿ, ಓಕೆ, ಅಥವಾ ನಾವೇನೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಕ್ಯಾಚ್ ಮಾಡಿರಬೇಕು. ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಕೊಟ್ಟು ಸೊ ಕೋಕ್ ಕೊಡ್ತಾರೆ, ಕೋಲ್ ಟಾರ್ ಕೊಡ್ತಾರೆ, ಸೊ ಓಕೆ ಕೋಲ್ ಟಾರ್ ಕೊಡ್ತಾರೆ, ನೆಕ್ಸ್ಟ್ ಕೋಲ್ ಗ್ಯಾಸ್ ಕೊಡ್ತಾರೆ, ಕೋಲ್ ಗ್ಯಾಸ್, ಈ ತರ 4 ಆಪ್ಷನ್ ಕೊಡ್ತಾರೆ. ಸೊ ಇಮ್ಮಿಡಿಯೇಟ್ ಆಗಿ ನಮ್ಗೆ ಗೊತ್ತಾಗಬೇಕು ಕೋಕ್ ಅಂತ. ಅರ್ಥ ಆಗ್ತಾ ಇದೆಯಾ? ಎಸ್, ಕನ್ನಡದಲ್ಲಿ ನೋಡೋಣ. ಎಸ್, ಕೋಕ್ ಅಂತ ಗೊತ್ತಾಗಿದೆ. ಈಗ ಕಠಿಣವಾದಂತಹ, ಇದು ಕಠಿಣವಾಗಿರುತ್ತೆ ಮತ್ತೆ ರಂಧ್ರಯುಕ್ತವಾದಂತಹ ಕಪ್ಪು ವಸ್ತು. ಇದು ಕೂಡ ಕಪ್ಪು ಕಲರ್ ಅಲ್ಲಿ ಇರುತ್ತೆ ನೋಡಿ. ಇದು ಕಠಿಣವಾಗಿರುತ್ತಂತೆ ಮತ್ತೆ ರಂಧ್ರಯುಕ್ತವಾಗಿರುತ್ತೆ, ಅದೇ ಪೋರಸ್ ಆಗಿರುತ್ತೆ, ಹೋಲ್ಸ್ ಇರುತ್ತೆ. ಅದರ ಜೊತೆಗೆ ಇದು ಬ್ಲ್ಯಾಕ್ ಕಲರ್ ಅಲ್ಲಿ ಇರುತ್ತೆ. ಮತ್ತೆ ಇದು ಕಾರ್ಬನ್ನ ಬಹುತೇಕ ಶುದ್ಧ ರೂಪ. ಸೊ ಬಹುತೇಕ ಶುದ್ಧ ರೂಪ ಯಾವುದು? ದಟ್ ಇಸ್ ಕೋಕ್. ನಾವು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಕೋಕನ್ನು ಉಪಯೋಗಿಸ್ತಾರೆ. ಹಾಗಾದ್ರೆ ಕೋಕನ್ನು ಎಲ್ಲೆಲ್ಲಿ ಬಳಸ್ತಾ ಇದ್ದಾರೆ? ಉಕ್ಕಿನ ಉತ್ಪಾದನೆಯಲ್ಲಿ, ಪ್ರೊಡಕ್ಷನ್ ಆಫ್ ಸ್ಟೀಲ್ಸ್ ಅಲ್ಲಿ, ಮತ್ತೆ ಪ್ರೊಡಕ್ಷನ್ ಆಫ್ ಓಕೆ ಸೊ ಅನದರ್ ಮೆಟಲ್ಸ್. ಸೊ ಸಾಕಷ್ಟು ಲೋಹಗಳ ಉದ್ಧರಣೆಯಲ್ಲಿ. ಓಕೆ, ಸೊ ಈ ಒಂದು ಕೋಕನ್ನು ನಾವು ಬಳಸ್ತಾ ಇದ್ದೀವಿ. ಸೊ ಕ್ಯಾಚ್ ಮಾಡಬೇಕು. ನಮ್ಗೆ ಗೊತ್ತಿಲ್ವಾ? ಗೊತ್ತಿದೆ, ಆಲ್ರೆಡಿ ಓದಿದೀವಿ, ಆದರೆ ನೆನ್ಪಿಟ್ಕೊಳ್ಬೇಕು, ಇಮಿಡಿಯೇಟ್ ಆಗಿ ಮೈಂಡಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಸೊ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಮತ್ತೆ ನಿಮಗೆ ಕ್ಲಾಸ್ ಮುಗಿದಿದ್ದಂಗೆ ಕೇಳಿದ್ರೆ ಒಂದೊಂದು ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಬೇಕು. ಅಷ್ಟು ಫೋಕಸ್ ಇಂದ ಕಲಿತಾ ಹೋಗೋಣ ಮಕ್ಕಳೇ. ಎಸ್, ಲೆಟ್ಸ್ ಕಂಟಿನ್ಯೂ. ಓಕೆ, ನೆಕ್ಸ್ಟ್ ಬರೋಣ. ಈಗ ಕಲ್ಲಿದ್ದಲು ಡಾಂಬರು, ಕೋಲ್ ಟಾರ್ ಅಂತ ನೋಡ್ತಾ ಇದ್ದೀವಿ. ಹೌದಾ? ಸೊ ಕೋಲ್ ಟಾರ್. ಹಾಗಾದ್ರೆ ಈ ಒಂದು ಕೋಲ್ ಟಾರ್ ಏನಿದೆಯೋ, ಕಪ್ಪಗಿನ ಇದು ಮಂದವಾದ ದ್ರವ ಅಂತ ಏನು ಕರಿತಾ ಇದ್ದೀವಿ. ನೋಡಿ, ಇಲ್ಲಿ ಕಪ್ಪಗಿನ ಮಂದವಾದ ದ್ರವ ಇದು. ಜಸ್ಟ್ ವೇಟ್. ಸೊ ಕಪ್ಪಗಿನ ಇದು ಕಪ್ಪು ಕಲರ್ ಇರುತ್ತೆ ನೋಡಿ. ಎಲ್ಲ ಕೋಲಿಂದ ಬರೋ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಕಪ್ಪು ಕಲರ್ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಓಕೆ, ಸೊ ಹಾಗಾದ್ರೆ ಇದು ಕಪ್ಪಗಿನ ಮಂದವಾದ ದ್ರವ ಆಗಿರುತ್ತೆ. ಇದರಿಂದ ಪಡೆದ ವಸ್ತುಗಳನ್ನ ಸಂಶ್ಲೇಷಿತ ರಂಗುಗಳು, ಹೇಳ್ತೀನಿ, ಔಷಧಗಳು, ಸ್ಫೋಟಕಗಳು, ಸುವಾಸಿತಗಳು, ಓಕೆ, ಪ್ಲಾಸ್ಟಿಕ್ಗಳು, ಬಣ್ಣಗಳು, ಛಾಯಾಗ್ರಾಹದ ವಸ್ತುಗಳು ಮತ್ತೆ ಚಾವಣಿಗೆ ಬಳಸುವ ವಸ್ತುಗಳ ಉತ್ಪಾದನೆಯಲ್ಲಿ ಕಚ್ಚಾ ವಸ್ತುವಾಗಿ ನಾವು ಬಳಸ್ತಾ ಇದ್ವಂತೆ, ರಾ ಮೆಟೀರಿಯಲ್ ಆಗಿ ಬಳಸ್ತಾ ಇದ್ವಂತೆ. ನೋಡಿ, ಯಾವಾಗೆಲ್ಲ ನೀವು ಯೂಸಸ್ಗಳನ್ನ ನೋಡ್ತೀರೋ, ಯೂಸಸ್ಗಳನ್ನ ಕ್ಯಾಚ್ ಮಾಡಬೇಕು, ಯೂಸಸ್ಗಳನ್ನ ಕ್ಯಾಚ್ ಮಾಡಬೇಕು. ನೋಡಿ, ಇಲ್ಲಿ ಸಂಶ್ಲೇಷಿತ ರಂಗುಗಳು. ಎಸ್ ಮಾ? ಛಾಯಾಗ್ರಾಹದ ವಸ್ತುಗಳು ಅಂದ್ರೆ ಸರ್? ಖಂಡಿತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಜಸ್ಟ್ ವೇಟ್. ಓಕೆ, ನೋಡಿ,
ಸೊ ಈಗ ಕೋಲ್ ಟಾರಿಗೆ ಬರೋಣ. ಸೊ ಕೋಲ್ ಟಾರಲ್ಲಿ ಇದು ಆ್ಯಕ್ಚುಲಿ ಎ ಬರಬೇಕಿದು, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಓಕೆ, ಸೊ ಕೋಲ್ ಟಾರ್ ಇದು. ಹಾಗಾದರೆ ಸೊ ಇದು ಬ್ಲ್ಯಾಕ್ ಥಿಕ್ ಲಿಕ್ವಿಡ್ ಆಗಿರುತ್ತೆ. ಹೇಗಿರುತ್ತೆ ಇದು? ಸೊ ಬ್ಲ್ಯಾಕ್ ಥಿಕ್ ಲಿಕ್ವಿಡ್. ಇಟ್ ಈಸ್ ಯೂಸ್ಡ್ ಆಸ್ ಅ ರಾ ಮೆಟೀರಿಯಲ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಂಥೆಟಿಕ್ ಡೈಸ್ ಅಂತ ಏನು ನಾವು ನೋಡ್ತಾ ಇದೀವೋ, ಸಂಶ್ಲೇಷಿತ ರಂಗುಗಳು ಅಂತ ನೋಡಿದ್ವಲ್ಲ, ಸಿಂಥೆಟಿಕ್ ಡೈಸ್, ಇದು ಸಿಂಥೆಟಿಕ್ ಡೈಸ್ ಆಗಿರುತ್ತೆ. ಸಂಶ್ಲೇಷಿತ ರಂಗುಗಳು ಅಂತ ನೋಡಿದ್ವಿ, ಕರೆಕ್ಟಾ? ಎಸ್, ಸಂಶ್ಲೇಷಿತ ರಂಗುಗಳು ಸಿಂಥೆಟಿಕ್ ಡೈಸ್ ಅಲ್ಲಿ. ಡೈಸ್ ಅಂದ್ರೆ ಏನು? ಈಗ ನಾವು ಈಗೆಲ್ಲ ಹೇರ್ ಕಲರಿಂಗ್ ಬಂದಿದೆ, ನಿಮ್ಗೆ ಗೊತ್ತಿದೆ. ಹೇರ್ ಕಲರಿಂಗ್ ಮೇನ್ ಬಂದಿದೆಯೋ, ಆ ಹೇರ್ ಕಲರಿಂಗು ಇವಾಗ ಮುಂಚೆ ಎಲ್ಲ ಬ್ಲ್ಯಾಕ್ ಮಾತ್ರ ಬರ್ತಾ ಇತ್ತು, ಇವಾಗ ಗ್ರೀನ್ ಬರ್ತಾ ಇದೆ, ಯೆಲ್ಲೋ ಬರ್ತಾ ಇದೆ, ರೆಡ್ ಬರ್ತಾ ಇದೆ, ಬೇರೆ ಬೇರೆ ಕಲರ್ಸ್ ಅಲ್ಲಿ ಮಾಡ್ತಾ ಇದೀವಿ, ಹೌದಾ? ಎಸ್. ಹಾಗಾಗಿ ಈ ತರ ಎಲ್ಲ ಕಲರ್ಸ್ ಅಲ್ಲಿ ಸಿಂಥೆಟಿಕ್ ಡೈಸ್ ಅನ್ನ ಯೂಸ್ ಮಾಡಿ ಅದು ತಯಾರು ಮಾಡೋದಕ್ಕೆ ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ಮೆಡಿಸಿನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಇದನ್ನ. ಓಕೆ, ಕೋಲ್ ಟಾರ್ ಅನ್ನ ಮೆಡಿಸಿನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ, ಔಷಧಗಳಲ್ಲಿ, ಎಕ್ಸ್ಪ್ಲೋಸಿವ್ ಸ್ಫೋಟಕಗಳಲ್ಲಿ ಇದನ್ನ ಬಳಸ್ತಾ ಇದೀವಿ. ಪರ್ಫ್ಯೂಮ್, ಸುವಾಸಿತಗಳು ಅಂತ ಏನು ನಾವು ನೋಡಿದ್ವು, ಸೊ ಪರ್ಫ್ಯೂಮ್ಸ್ ಅಲ್ಲಿ ಬಳಸ್ತಾ ಇದೀವಿ, ಮತ್ತೆ ಪ್ಲಾಸ್ಟಿಕ್ಗಳಲ್ಲಿ ಬಳಸ್ತಾ ಇದೀವಿ. ಸೊ ಕಲರ್ಸ್, ಓಕೆ, ಬಣ್ಣಗಳ ತಯಾರಿಕೆಯಲ್ಲಿ ಬಳಸ್ತಾ ಇದೀವಿ. ಮತ್ತೆ ಛಾಯಾಗ್ರಾಹಕ ಓಕೆ ವಸ್ತುಗಳು ಅಂತ ಏನು ನೋಡಿದ್ವಲ್ಲ, ಅದನ್ನ ಫೋಟೋಗ್ರಾಫಿಕ್ ಮೆಟೀರಿಯಲ್ಸ್ ಅಂತ ಕರಿತೀವಪ್ಪ. ಅಂದ್ರೆ ಸೊ ಫೋಟೋಗ್ರಾಫಿಕ್ ಮೆಟೀರಿಯಲ್ಸ್, ಕ್ಯಾಮ್ರಾಗಳೆಲ್ಲ ಇರುತ್ತಲ್ಲ, ಅವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಈ ಒಂದು ಕೋಲ್ ಟಾರ್ ಅನ್ನ ಯೂಸ್ ಮಾಡ್ತಾರೆ. ಮತ್ತೆ ರೂಫಿಂಗ್ ಮೆಟೀರಿಯಲ್ಸ್, ಸೊ ಈ ಒಂದು ರೂಫಿಂಗ್ ಮೆಟೀರಿಯಲ್ಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ, ನ್ಯಾಫ್ತಲಿನ್ ಟ್ಯಾಬ್ಲೆಟ್ಸ್, ನ್ಯಾಫ್ತಲಿನ್ ಗುಳಿಗೆಗಳು ಅಂತ ಏನು ನೋಡ್ತಾ ಇದೀವಲ್ಲ, ಈ ಜಿರ್ಲೆ ಹೋಗೋಕ್ಕೆಲ್ಲ ಮನೇಲಿ ಯೂಸ್ ಮಾಡ್ತೀವಲ್ಲ ನಾವು, ಅಲ್ಲೆಲ್ಲನೂ ಕೂಡ ಸೊ ಈ ಒಂದು ಕೋಲ್ ಟಾರ್ ಉಪಯೋಗ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಯೂಸಸ್ ಬಂದ್ರೆ ಇಮಿಡಿಯೇಟ್ ಆಗಿ ನೆನಪಿಸ್ಬೇಕು. ಓಕೆ, ಸೊ ನಿಮಗೆ ಪರ್ಫ್ಯೂಮ್ ಅಂತ ಕೊಟ್ಟು 4 ಆಪ್ಷನ್ ಕೊಡ್ತಾರೆ. 1 2 ಯಾವ್ದನ್ನ ಯೂಸ್ ಮಾಡ್ತಾ ಇದೀವಿ ಪರ್ಫ್ಯೂಮ್ಸ್ ಅಲ್ಲಿ, ಅರ್ಥ ಆಗ್ತಾ ಇದೆಯಾ? ಮೆಡಿಸಿನ್ಸ್ ಅಂತ ಕೊಟ್ಟು ಸೊ 4 ಆಪ್ಷನ್ ಕೊಡ್ತಾರೆ. ಸೊ ಅದು ರಿಲೇಟೆಡ್ ಆಗಿ ಯಾವುದೋ ಒಂದು ಆಪ್ಷನ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಇರುತ್ತೆ ನಿಮಗೆ, ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಒಂದನ್ನು ಬರೀ ಓದೋದಷ್ಟೇ ಅಲ್ಲ, ಅದನ್ನ ಮೈಂಡಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಓಕೆ, ಸಿಂಥೆಟಿಕ್ ಡೈಸು, ಮೆಡಿಸಿನ್, ಓಕೆ, ಸಂಶ್ಲೇಷಿತ ರಂಗುಗಳು, ಮೆಡಿಸಿನ್ಸ್, ಔಷಧಗಳು, ಸ್ಫೋಟಕಗಳು, ಎಕ್ಸ್ಪ್ಲೋಸಿವ್ಸ್, ಮತ್ತೆ ಪರ್ಫ್ಯೂಮ್ಸ್, ಓಕೆ, ಸುವಾಸಿತಗಳು, ಪ್ಲಾಸ್ಟಿಕ್ಗಳು, ಕಲರ್ಸ್, ಬಣ್ಣಗಳಲ್ಲಿ, ಫೋಟೋಗ್ರಾಫಿಕ್ ಮೆಟೀರಿಯಲ್ಸ್, ಛಾಯಾಗ್ರಾಹಕ ವಸ್ತುಗಳು, ರೂಫಿಂಗ್ ಮೆಟೀರಿಯಲ್ಸ್, ಚಾವಣಿಯ ವಸ್ತುಗಳು, ಓಕೆ, ಮತ್ತೆ ನ್ಯಾಫ್ತಲಿನ್ ಟ್ಯಾಬ್ಲೆಟ್ಸ್, ನ್ಯಾಫ್ತಲಿನ್ ಗುಳಿಗೆಗಳು, ಕರೆಕ್ಟಾ? ಸೊ ಈ ಎಲ್ಲದ್ರ ಕಡೆ ನಾವು ಕೋಲ್ ಟಾರ್ನ ಉಪಯೋಗಿಸ್ತಾ ಇದೀವಿ. ಯಪ್ಪ, ಕೋಲ್ ಟಾರಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆಯಾ? ಎಕ್ಸಾಕ್ಟ್ಲಿ, ಎಸ್. ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಬರೋಣ, ನ್ಯಾಫ್ತಲಿನ್ ಟ್ಯಾಬ್ಲೆಟ್ಸ್, ನ್ಯಾಫ್ತಲಿನ್ ಗುಳಿಗೆಗಳು. ನ್ಯಾಫ್ತಲಿನ್ ಸೊ ಈ ಒಂದು ಟ್ಯಾಬ್ಲೆಟ್ಸ್ ಏನು ನೋಡ್ತಾ ಇದೀವೋ, ನ್ಯಾಫ್ತಲಿನ್ ಟ್ಯಾಬ್ಲೆಟ್ಸ್ ಅಂತಾನೆ ಕರಿತಾ ಇದೀವಿ, ಗುಳಿಗೆಗಳು ಅಂತಾನೆ ಕರಿತೀವಿ ಅದನ್ನ. ಯಾವುದಕ್ಕೆ ಇವು ಗುಳಿಗೆಗಳು? ಯೂಸ್ ಫಾರ್ ರಿಪೆಲೆಂಟ್ ಫಾರ್ ಮಾತ್ಸ್. ಎಸ್, ಎಕ್ಸಾಕ್ಟ್ಲಿ. ಸೊ ಕಾಕ್ರೋಚ್ ಯೂಸ್ ಮಾಡ್ತೀವಿ, ಮತ್ತೆ ಬೇರೆ ಬೇರೆ ಕೀಟಗಳು, ಬೇರೆ ಬೇರೆ ಮಾತ್ಸ್ ಅಂದ್ರೆ ಸೊ ಬೇರೆ ಬೇರೆ ಕೀಟಗಳಿಗೆಲ್ಲ ನಾವು ಯೂಸ್ ಮಾಡ್ತೀವಿ. ಅಂಡ್ ಅದರ್ ಇನ್ಸೆಕ್ಟ್ಸ್, ಬೇರೆ ಎಲ್ಲ ಕೀಟಗಳು ಕೂಡ ಇದನ್ನ ಬಳಸ್ತಾ ಹೋಗ್ತೀವಿ. ರಿಪೆಲೆಂಟ್ಸ್, ಅವು ಬರ್ದೇ ಇರೋ ತರ ತಡೆಯೋದಕ್ಕೆ ಸೊ ನಾವು ಯೂಸ್ ಮಾಡ್ತಿದ್ವಿ. ಫೇಮಸ್ ಯಾವುದಪ್ಪ ಅಂದ್ರೆ ಕಾಕ್ರೋಚ್, ಹೌದಾ? ಸೊ ಯೂಶಲಿ ನಾವು ಯೂಸ್ ಮಾಡಿರೋ ಫೇಮಸ್ ಕಾಕ್ರೋಚ್ ಅಲ್ವಾ? ಎಸ್. ಹಾಗಾದ್ರೆ ನ್ಯಾಫ್ತಲಿನ್ ಗುಳಿಗೆಗಳ ಬಗ್ಗೆ ಗೊತ್ತಾಯ್ತು. ಕಲ್ಲಿದ್ದಲು, ಅನಿಲ. ಓಕೆ, ನೆಕ್ಸ್ಟ್ ಹೋಗ್ತಾ ಇದೀವಿ. ಪತಂಗಗಳು ಮತ್ತು ಇತರ ಕೀಟಕಗಳ ವಿಕರ್ಷಕಗಳಾಗಿ, ಸೊ ವಿಕರ್ಷಕಗಳ ಅಂತ 2 ಸಲ ಬಂದಿದೆ. ಓಕೆ, ವಿಕರ್ಷಕಗಳಾಗಿ ಬಳಸುವ ನ್ಯಾಫ್ತಲಿನ್ ಗುಳಿಗೆಗಳನ್ನ ಕಲ್ಲಿದ್ದಲು, ಡಾಂಬರಿನಿಂದ ಪಡೆಯಲಾಗುತ್ತದೆ. ಓಕೆ, ಕೋಲ್ ಟಾರ್ ಇಂದ ನಾವು ಈ ಒಂದು ಸೊ ನ್ಯಾಫ್ತಲಿನ್ ಗುಳಿಗೆಗಳಿಂದ ನಾವು ಪಡಿತೀವಿ. ಓಕೆ, ನೆಕ್ಸ್ಟ್ ಬರೋಣ, ಕಲ್ಲಿದ್ದಲು, ಅನಿಲ, ಕೋಲ್ ಗ್ಯಾಸ್. ಹೇಳಪ್ಪ. ಸರ್, ಜಿರ್ಲೆ ಹಿಟ್ಟು ಅಂತ ಮಾಡ್ತಾರಲ್ಲ ಸರ್, ಅದು ಏನ್ರಿಂದ ಮಾಡೋದು? ಜಿರ್ಲೆ ಹಿಟ್ಟುನ ಮೇ ಬಿ ಮನೇಲಿ ಯಾವ್ದಾದ್ರು ರಾ ಮೆಟೀರಿಯಲ್ ಯೂಸ್ ಮಾಡ್ಬೋದು. ಬಟ್ ನಮಗೆ ಸೊ ಈ ಥರ ಕೆಮಿಕಲ್ಸನ್ನ ಯೂಸ್ ಮಾಡಿ ಮಾಡ್ತಾ ಇರೋದು, ಓಕೆ, ಸ್ಟ್ಯಾಂಡರ್ಡ್ ಆಗಿ. ಸೊ ಇದಿಷ್ಟು ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲಪ್ಪ. ಜಿರ್ಲೆ ಹಿಟ್ಟು ಅಂತ ಮೇ ಬಿ ಮನೇಲಿ ಯಾವುದಾದ್ರೂ ಸೊ ರಿಪೆಲೆಂಟ್ ಆಗಿ ನ್ಯಾಚುರಲ್ ಆಗಿ ಕೆಲವೊಂದನ್ನ ಬಳಸ್ಬೋದು, ಹೌದಾ? ಸೊ ಕೆಲವರೆಲ್ಲ ಕಂಡುಹಿಡಿತಾ ಇರ್ತಾರೆ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಕಂಡುಹಿಡಿತಾ ಇರ್ತಾರಲ್ಲ. ಓಕೆ, ಸೊ ಆ ಥರ ಮಾಡ್ಬೋದೇನೋ. ಆದರೆ ಸೊ ನಮಗೆ ನ್ಯಾಫ್ತಲಿನ್ ಬಾಲ್ಸ್ ಅಂತೂ ಬಂದಾಗ ಆ ನ್ಯಾಫ್ತಲಿನ್ ಬಾಲ್ಸನ್ನು ನಾವು ಕೋಲ್ ಟಾರಿಂದ ಪಡ್ಕೊಳ್ತಾ ಇರ್ತೀವಿ. ಓಕೆ, ಕಲ್ಲಿದ್ದಲು, ಡಾಂಬರಿನಿಂದ. ನೆಕ್ಸ್ಟ್ ಬರೋಣ, ಕಲ್ಲಿದ್ದಲು, ಅನಿಲ, ಕೋಲ್ ಗ್ಯಾಸ್ ಅಂತ ಕರಿತೀವಿ. ಓಕೆ, ಆಡಿಯೋಸ್ನ ನೋಟ್ ಮಾಡಿ, ಶಬ್ದಂ. ಓಕೆ, ಓಕೆ, ಸೊ ಈಗ ಕೋಲ್ ಗ್ಯಾಸಿಗೆ ಬರೋಣ, ಕಲ್ಲಿದ್ದಲು, ಅನಿಲ. ಹಾಗಾದ್ರೆ ಏನಿದು ಕೋಲ್ ಗ್ಯಾಸ್? ಕೋಲ್ ಗ್ಯಾಸ್ ಇಸ್ ಯೂಸ್ಡ್ ಆಸ್ ಅ ಫ್ಯೂಯಲ್ ಇನ್ ಇಂಡಸ್ಟ್ರೀಸ್.
ಈ ಒಂದು ಕೋಲ್ ಗ್ಯಾಸ್ ಏನು ಓಕೆ ಬೈ ಪ್ರಾಡಕ್ಟ್ ಆಫ್ ಕೋಲ್ ಏನಿದೆ, ಕೋಲನ್ನು ಪ್ರೊಸೆಸ್ ಮಾಡಿದಾಗ ಸಿಗ್ತಾ ಇರುವಂಥದ್ದು. ಸೊ ಕೋಕ್ ಸಿಕ್ತು, ಕೋಲ್ ಟಾರ್ ಸಿಕ್ತು, ಕೋಲ್ ಗ್ಯಾಸ್ ಸಿಕ್ತು. ಕೋಕ್ ಸಿಕ್ತು, ಕಲ್ಲಿದ್ದಲು ಡಾಂಬರ್ ಸಿಕ್ತು, ಕಲ್ಲಿದ್ದಲು ಅನಿಲ. ಸೊ ಈಗ ಕಲ್ಲಿದ್ದಲು ಅನಿಲದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಕೋಲ್ ಗ್ಯಾಸ್ ಅಂತ ಏನು ನೋಡ್ತಾ ಇದ್ದೀವೋ, ಕೋಲ್ ಗ್ಯಾಸ್ ಯೂಸ್ಡ್ ಆಸ್ ಅ ಫ್ಯೂಯಲ್ ಇನ್ ಇಂಡಸ್ಟ್ರೀಸ್. ಸೊ ಇಂಡಸ್ಟ್ರೀಸಲ್ಲಿ, ಕೈಗಾರಿಕೆಗಳಲ್ಲಿ ಇಂಧನಗಳಾಗಿ ನಾವು ಇದನ್ನು ಬಳಸ್ತೀವಿ ಕೋಲ್ ಗ್ಯಾಸನ್ನು. ಎರಡನೇದಾಗಿ ಬಂದಾಗ ಕೋಲ್ ಗ್ಯಾಸ್ ಇಸ್ ಒಬ್ಟೈನ್ಡ್ ಡ್ಯೂರಿಂಗ್ ದ ಪ್ರೊಸೆಸಿಂಗ್ ಆಫ್ ಕೋಲ್ ಟು ಗೆಟ್ ಕೋಕ್. ಸೊ ಕೋಲಿಂದ ಕೋಕ್ ಆಗಬೇಕಾದ್ರೆ ನಮಗೆ ಕೋಲ್ ಗ್ಯಾಸ್ ಸಿಗುತ್ತೆ. ಓಕೆ, ನೆನ್ಪಿಟ್ಕೊಂಡಿರ್ಬೇಕು. ಕೋಲ್ ಸೊ ಪ್ರೊಸೆಸಿಂಗ್ ಆಫ್ ಕೋಲ್ ಟು ಗೆಟ್ ಕೋಕ್. ಸೊ ಕೋಕನ್ನು ಪಡಿಬೇಕಾದ್ರೆ ಸೊ ನಮಗೆ ಕೋಲ್ ಗ್ಯಾಸ್ ಸಿಗುತ್ತೆ. ಇದಿಷ್ಟು ಕೂಡ ಕೋಲ್ ಗ್ಯಾಸಿಗೆ ಸಂಬಂಧಪಟ್ಟಂಗೆ. ಕಲ್ಲಿದ್ದಲು ಅನಿಲಕ್ಕೆ ಬರೋಣ ಈಗ. ಓಕೆ, ಸೊ ಕಲ್ಲಿದ್ದಲು ಅನಿಲ ಈಗ ತಾನೇ ನಾವು ನೋಡಿದ್ವಿ. ಸೊ ಇದು ಕೋಲ್. ಓಕೆ, ಸೊ ಕೋಲ್ ಅಥವಾ ಕಲ್ಲಿದ್ದಲು ಅಂತ ತಗೊಬಹುದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಓಕೆ, ಸೊ ಇದನ್ನು ಪಡೆಯಲು ಕೋಕನ್ನು ಪಡೆಯಲು ಸೊ ಕೋಕನ್ನು ಪಡೆಯಲು ನಾವಿಲ್ಲಿ ಏನು ತಗೋತಾ ಇದ್ದೀವಿ, ಕಲ್ಲಿದ್ದಲಿನ ಸಂಸ್ಕರಣೆಯ ಸಮಯದಲ್ಲಿ ಸೊ ಕಲ್ಲಿದ್ದಲು ಅನಿಲವನ್ನು ಪಡಿತೀವಿ. ನೋಡಿ ಇಲ್ಲಿ, ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಕೋಕನ್ನು ನಾವು ಈ ಒಂದು ಕೋಕನ್ನು ಪಡಿಬೇಕಾದ್ರೆ ಆ ಪ್ರೋಸೆಸ್ಸಲ್ಲಿ ಕಲ್ಲಿದ್ದಲನ್ನು ಪ್ರೋಸೆಸ್ ಮಾಡ್ತೀವಲ್ಲ, ಸಂಸ್ಕರಣೆ ಮಾಡ್ತೀವಲ್ಲ, ಆಗ ಕೋಕ್ ಪಡೆಯೋ ಸಮಯದಲ್ಲಿ ಕಲ್ಲಿದ್ದಲು ಬರುತ್ತೆ. ಓಕೆ, ನೀವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗೋ ಟೈಮಲ್ಲಿ ಮಧ್ಯದಲ್ಲಿ ತುಮಕೂರು ಸಿಗುತ್ತೆ. ಗೊತ್ತಾಗ್ತಾ ಇದೆಯಾ ನಿಮಗೆ? ನೀವು ಹೊರಟಿರೋದು ಶಿವಮೊಗ್ಗದಿಂದ ಬೆಂಗಳೂರು ಅಥವಾ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೊರಟಿದ್ದೀರಾ ಅಥವಾ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟಿದ್ದೀರಾ. ಸೊ ಆ ಒಂದು ವೇನಲ್ಲಿ ಮಧ್ಯದಲ್ಲಿ ನಿಮಗೆ ತುಮಕೂರು ಸಿಗುತ್ತೆ, ಹೌದಲ್ವಾ? ಸೇಮ್ ವೇ ಸೊ ಕೋಕ್ ಏನು ಮಾಡ್ತಾ ಇದ್ದಾರೋ, ಕಲ್ಲಿದ್ದಲನ್ನು ಸಂಸ್ಕರಣೆ ಮಾಡಿ ಕೋಕನ್ನು ರೆಡಿ ಮಾಡ್ತಾ ಇದ್ದಾರಲ್ಲ, ಆ ಮಧ್ಯ ಪ್ರೋಸೆಸ್ಸಲ್ಲಿ ನಮಗೆ ಇಲ್ಲಿ ಕೋಕ್ ಸಿಗುತ್ತೆ. ಓಕೆ, ಇದು ಕೋಕ್ ಇದು. ಓಕೆ, ಸೊ ಕೋಕ್ ನಮಗೆ ಸಿಗ್ತಾ ಇದೆಯಲ್ವಾ? ಓಕೆ, ಕಲ್ಲಿದ್ದಲು ಅನಿಲ ಅಥವಾ ಈ ಒಂದು ಸೊ ಕೋಲ್ ಗ್ಯಾಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಎರಡನೇದಾಗಿ ಇದನ್ನ ಕೈಗಾರಿಕೆಗಳಲ್ಲಿ ಇಂಧನವಾಗಿ ಬಳಸೋದನ್ನ ಗಮನಿಸ್ತೀವಿ. ಓಕೆ, ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ. ಸೊ ಕಲ್ಲಿದ್ದಲು ಅನಿಲ ಆಯಿತು. ನೆಕ್ಸ್ಟ್ ಬರೋಣ ಈಗ ಪೆಟ್ರೋಲಿಯಂ. ಸೊ ಪೆಟ್ರೋಲಿಯಂ ಅಂತೂ ನಾವು ಫೆಮಿಲಿಯರ್ ಆಗಿರುವಂಥ ಪದ ಇದು ನಮಗೆ. ಸೊ ಎಲ್ಲರಿಗೂ ಕೂಡ ಫೆಮಿಲಿಯರ್ ಆಗಿರುವಂಥ ಪದ ಪೆಟ್ರೋಲಿಯಂ. ಹಾಗಾದರೆ ಈ ಒಂದು ಪೆಟ್ರೋಲಿಯಂ ಅಂತ ಏನು ನಾವು ನೋಡ್ತಾ ಇದ್ದೀವೋ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಇದು ಎಲ್ಲಿ ಸಿಗ್ತಾ ಇದೆ ಅಂತ ನೋಡಿದ್ರೆ ಭೂಮಿಯ ಆಳದಲ್ಲಿ ಸಿಗ್ತಾ ಇದೆ. ಎಲ್ಲಿ ಸಿಗ್ತಾ ಇದೆ? ಇದು ಭೂಮಿಯ ಆಳದಲ್ಲಿ ಸಿಗ್ತಾ ಇದೆ. ಮತ್ತೆ ಅಷ್ಟೇ ಅಲ್ಲ, ಇದು ಬಂಡೆಗಳ ಮಧ್ಯದಲ್ಲಿ ಸಿಗ್ತಾ ಇದೆ. ಒಂದು ಭೂಮಿಯ ಆಳದಲ್ಲಿ ಸಿಗ್ತಾ ಇದೆ, ಎರಡನೇದಾಗಿ ಬಂಡೆಗಳ ಮಧ್ಯದಲ್ಲಿ ಸಿಗ್ತಾ ಇದೆ. ಅದನ್ನ ಅಲ್ಲಿ ಕೈಗಾರಿಕೆ ಮಾಡಿ ಪೆಟ್ರೋಲನ್ನು ಹೊರಗಡೆ ತೆಗಿತಾ ಇದ್ದಾರೆ. ಓಕೆ, ಆ ಪೆಟ್ರೋಲನ್ನು ಹೊರಗಡೆ ತೆಗಿತಾ ಇದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ಪೆಟ್ರೋಲಿಯಂ ಅನ್ನೋ ಪದ ಬಂದಿದೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಒಂದು ಭೂಮಿಯ ಆಳದಲ್ಲಿ ಸಿಗ್ತಾ ಇದೆ, ಎರಡನೇದು ಬಂಡೆಗಳ ನಡುವೆ ಸಿಗ್ತಾ ಇದೆ. ಹಾಗಾಗಿ ಸೊ ಇದಕ್ಕೆ ಅಲ್ಲಿಂದ ನಾವು ಕೈಗಾರಿಕೆ ಮಾಡಿ ಸೊ ಕಂಪ್ಲೀಟಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಪೆಟ್ರೋಲಿಯಂ ಅಂತ ಬಂದಿದೆ. ಸೊ ಪೆಟ್ರೋಲಿಯಂ ಅಂತ ಯಾಕೆ ಬಂತು ಅಂದರೆ, ಪೆಟ್ರಾ ಅಂದರೆ ನಮಗೆ ಅರ್ಥ ಏನು ಗೊತ್ತಾ? ಬಂಡೆ ಅಂತ. ಪೆಟ್ರಾ ಅಂದರೆ ಬಂಡೆ, ರಾಕ್. ಸೊ ಓಕೆ, ನೆಕ್ಸ್ಟು ವಿಲಿಯಂ ಅಂದರೆ ಸೊ ಕಂಪ್ಲೀಟ್ ಆಗಿ ನಮಗೆ ಅದು ಸಿಗೋ ಅಂಥದ್ದಾಗಿದೆ. ಓಕೆ, ಸೊ ಬಂಡೆಗಳ ಮಧ್ಯದಲ್ಲಿ ನಮಗೆ ದೊರೀತಾ ಇರುವಂಥ ಏನಿದು ಇಂಧನ. ಸೊ ಬಂಡೆಗಳ ಮಧ್ಯದಲ್ಲಿ ಬರಿತಾ ಇರೋ ಇಂಧನ ಆಗಿರೋದ್ರಿಂದ ಸೊ ಅದನ್ನ ಈಗ ರಾಕ್ ಅಂದರೆ ಬಂಡೆಗಳು ಅಂದರೆ ಪೆಟ್ರಾ. ಸೊ ಈಗ ಹಂಗಾದ್ರೆ ಇದೇನು ಬಂಡೆಯ ಇಂಧನ ಆಯಿತು, ಬಂಡೆಗಳಿಂದ ದೊರೀತಾ ಇರೋ ಇಂಧನ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಅದನ್ನು ಪೆಟ್ರೋಲಿಯಂ ಅಂತ ತಗೊಳ್ತಾ ಇದ್ದೀವಿ. ಓಕೆ, ಸೊ ಪೆಟ್ರೋಲಿಯಂ ಇದು ನಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಇದು ಎಲ್ಲಿ ಸಿಕ್ಕಿದೆ ಅಂದರೆ ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಉಂಟಾಗಿದೆ. ಸಮುದ್ರಗಳಲ್ಲಿ ನಾವೇನು ಬಳಸ್ತಾ ಇದ್ದೀವಲ್ಲ, ಓಕೆ, ಜೀವಿಗಳಿದಾವಲ್ಲ, ಆ ಜೀವಿಗಳು ಸತ್ತು ಸಮುದ್ರದ ಆಳದಲ್ಲಿ ಹೋಗಿ ಸೇರ್ಕೊಳ್ತವೆ. ಆ ಸಮುದ್ರದ ಆಳದಲ್ಲಿ ಏನು ಸೇರ್ಕೊಳ್ತಾ ಇದೆಯೋ ಅದರಲ್ಲಿ ಸೊ ಈ ಒಂದು ಪೆಟ್ರೋಲಿಯಂ ಉಂಟಾಗಿರೋದನ್ನು ನಾವು ಸೊ ಹಿಸ್ಟ್ರಿನಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಬರೋಣ. ಸಿನ್ಸ್ ಪೆಟ್ರೋಲಿಯಂ ಇಸ್ ಎಕ್ಸ್ಟ್ರಾಕ್ಟೆಡ್ ಬಿಟ್ವೀನ್ ದ ರಾಕ್ಸ್ ಡೀಪ್ ಇನ್ ದ ಅರ್ತ್. Okay, so deep in the earth. So the word petroleum came, and the petroleum derives from the word petroleum.
ಪೆಟ್ರಾ ಮೀನ್ಸ್ ರಾಕ್, ಓಲಿಯಂ ಮೀನ್ಸ್ ಆಯಿಲ್. ಓಕೆ, ಆಯಿಲ್ ಅಥವಾ ಇಂಧನ. ಸೊ ಹಾಗಾದರೆ ರಾಕ್ ಆಯಿಲ್ ಅಂತ ಕರಿತೀವಿ. ಪೆಟ್ರೋಲಿಯಂಗೆ ಇನ್ನೊಂದು ಹೆಸರು ಏನು ಕೊಡ್ಬೋದು ನಾವು? ರಾಕ್ ಆಯಿಲ್ ಅಂತಲೂ ಕೂಡ ಕೊಡ್ಬೋದು. ಸೊ ಹಾಗಾಗಿ ಪೆಟ್ರೋಲಿಯಂ ನಮಗೆ ಈ ರೀತಿ ಸಿಗ್ತಾ ಬಂದಿದೆ. ನೆಕ್ಸ್ಟ್ ಬರೋಣ. ಪೆಟ್ರೋಲಿಯಂ ಇಸ್ ಕಾಸ್ಡ್ ಬೈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ ದ ಸಿ. ಸೊ ಯಾವೆಲ್ಲ ಓಕೆ ಜೀವಿಗಳಿದ್ವೋ ಸಮುದ್ರದಲ್ಲಿ, ಅವು ಸತ್ತು ಹೋದ್ಮೇಲೆ ಕಂಪ್ಲೀಟ್ ಆಗಿ ಸಮುದ್ರದ ಆಳದಲ್ಲಿ ಹೋಗಿ ಸೇರ್ಕೊತಾ ಇದೆ. ಅದ್ರ ಮೂಲಕ ಈ ಒಂದು ನಮಗೆ ಪೆಟ್ರೋಲಿಯಂ ಸಿಕ್ಕಿದೆ. ಎಸ್ ಸರ್, ಓನ್ಲಿ ವಾಟರ್ ಅಲ್ಲಿರೋ ಅನಿಮಲ್ಸ್ ಸತ್ತೋದ್ಮೇಲೆನೆ ಸಿಗುತ್ತಾ? ಇಲ್ಲಿ ಇವಾಗ ಸ್ಟ್ಯಾಂಡ್ ಮೇಲೆ ಇರೋ ಅನಿಮಲ್ ಸತ್ತೋದಾಗೂ ಸಿಗುತ್ತಾ ಸರ್? ಓಕೆ, ಸೊ ಪ್ಯೂರ್ಲಿ ನಮಗೆ ಪೆಟ್ರೋಲಿಯಂ ಏನು ಸಿಕ್ಕಿದೆಯಲ್ಲ, ಪೆಟ್ರೋಲಿಯಮು ಮ್ಯಾಕ್ಸಿಮಮ್ ನಮಗೆ ಸಿಕ್ಕಿರುವಂಥದ್ದು. ಸೊ ಈ ಒಂದು ಸಿ ಅನಿಮಲ್ಸ್ ಏನಿದೆಯೋ, ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಫ್ ದ ಸಿ ಏನಿದೆಯೋ ಅದರಿಂದ ನಮಗೆ ಜಾಸ್ತಿ ಸಿಕ್ಕಿರುವಂಥದ್ದು. ಹಾಗಾದರೆ ಪೆಟ್ರೋಲಿಯಂ ನಮಗೆ ಬೇರೆ ಒಂದು ಕಡೆನೂ ಕೂಡ ನಮಗೆ ಸಿಗ್ತಾ ಇದೆ, ಆದರೆ ಜಾಸ್ತಿ ಸಿಕ್ಕಿರೋದು ಪೆಟ್ರೋಲಿಯಮು ಸೊ ಸೀನಲ್ಲಿ, ಸಮುದ್ರದ ತಳದಲ್ಲಿ. ಪೆಟ್ರೋಲಿಯಮ್ಸನ್ನು ಆಲ್ಮೋಸ್ಟು ಸಮುದ್ರದ ತಳದಲ್ಲಿ ತೆಗಿತಾ ಇರೋದನ್ನು ಗಮನಿಸ್ತೀವಿ. ಓಕೆ, ನೆಕ್ಸ್ಟ್. Petroleum is one of the petroleum is one of the liquid like black oil. ಸೊ ಕಂಪ್ಲೀಟ್ ಆಗಿ ಪೆಟ್ರೋಲಿಯಂ ಅಂದರೆ ಹೇಗಿರುತ್ತೆ ಅಂದರೆ, ಸೊ ಅದೊಂದು ಬ್ಲಾಕ್ ಆಯಿಲ್ ಅದು. ಓಕೆ, ಜಸ್ಟ್ ವೇಟ್. ಸೊ ಪೆಟ್ರೋಲಿಯಂ ಯಾವ ಥರ ಇರುತ್ತೆ ಮೊದಲು? ಈಗ ನಮಗೆ ಪೆಟ್ರೋಲಿಯಂ ಅಂತಿದ್ದಂಗೆ ಅದು ಪೆಟ್ರೋಲ್ ಅಲ್ಲ, ಸಾಕಷ್ಟು ಇರುತ್ತೆ ಅದರೊಳಗೆ. ಸೊ ಹಾಗಾದರೆ ನಮಗೆ ಪೆಟ್ರೋಲ್ ನೋಡಿದ್ದೀವಿ, ಡೀಸೆಲ್ ನೋಡಿದ್ದೀವಿ. ಹಾಗಾದರೆ ಪೆಟ್ರೋಲಿಯಂ ಹೆಂಗಿರುತ್ತೆ? ಸೊ ಅದು ಬ್ಲಾಕ್ ಆಯಿಲ್. ಓಕೆ, ಸೊ ಜಸ್ಟ್ ವೇಟ್. ಅದು ಹೇಗಿರುತ್ತೆ? ದಟ್ ಈಸ್ ಬ್ಲಾಕ್ ಆಯಿಲ್. ಅದೊಂದು ಸೊ ಕಪ್ಪುದಾದಂಥ ದ್ರವ ಆ್ಯಂಡ್ ಆ್ಯಸ್ ಅನ್ಪ್ಲೆಸೆಂಟ್ ಓಡರ್. ಓಕೆ, ಸೊ ಅದರ ವಾಸನೆ ನಾವು ತಡ್ಕೊಳ್ಳೋಕ್ಕಾಗಲ್ಲ. ಇದು ಹೆಂಗಿರುತ್ತೆ ಅಂದರೆ ನೋಡಿ, ಈ ಒಂದು ಪೆಟ್ರೋಲಿಯಂ ಏನಿದೆಯಲ್ಲ ನಮಗೆ, ಸೊ ಪೆಟ್ರೋಲಿಯಮ್ಮು ಒಂದು ಕಪ್ಪು ತೈಲದಂತಹ ದ್ರವ, ಮತ್ತು ಇದು ಅಹಿತಕರವಾದ ವಾಸನೆಯನ್ನು ಹೊಂದಿರುತ್ತೆ. ಇಂಪಾರ್ಟೆಂಟು. ಓಕೆ, ಆ್ಯಂಡ್ ಸೊ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ವೇರಿಯಸ್ ಕಾಂಪೊನೆಂಟ್ಸ್ ಸಚ್ ಆಸ್ ಪೆಟ್ರೋಲಿಯಂ ಗ್ಯಾಸ್. ನೋಡಿ ಇದರೊಳಗೆ ಏನೇನಿರುತ್ತೆ, ಓಕೆ, ಏನೇನು ಕಾಂಪೊನೆಂಟ್ಸ್ ಇರುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ, ಸೊ ಪೆಟ್ರೋಲಿಯಂ ಗ್ಯಾಸ್ ಇರುತ್ತೆ, ನೆಕ್ಸ್ಟು ಪೆಟ್ರೋಲ್ ಇರುತ್ತೆ, ಡೀಸೆಲ್ ಇರುತ್ತೆ, ಲ್ಯೂಬ್ರಿಕೇಟಿಂಗ್ ಆಯಿಲ್ ಇರುತ್ತೆ, ನೆಕ್ಸ್ಟು ಪ್ಯಾರಾಫಿನ್ ವ್ಯಾಕ್ಸ್ ಇರುತ್ತೆ. ಈಗ ಆ್ಯಂಡ್ ಎ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ and separation of various constituents fractions of petroleum is called refining ಅಂತ ಕರಿತೀವಿ. ಸೊ ಅಂದರೆ ಈಗ ಪೆಟ್ರೋಲಿಯಂ ಅಂತ ತಗೊಳ್ಳೋದಾದರೆ ಅದೊಂದು ಲಿಕ್ವಿಡ್ ಬ್ಲಾಕ್ ಆಯಿಲ್ ಅದು. ಸೊ ಇದು ಅನ್ಪ್ಲೆಸೆಂಟ್ ಓಡರ್ ಇರುತ್ತೆ, ನಮಗೆ ಅಹಿತಕರವಾದ ವಾಸನೆ ಇರುತ್ತೆ. ಇದರೊಳಗೆ ಏನೇನು ಕಾಂಪೊನೆಂಟ್ಸ್ ಇರುತ್ತೆ? ಐ ರಿಪೀಟ್, ಪೆಟ್ರೋಲಿಯಂ ಗ್ಯಾಸ್ ಇರುತ್ತೆ, ಪೆಟ್ರೋಲ್ ಇರುತ್ತೆ, ಡೀಸೆಲ್ ಇರುತ್ತೆ, ಲುಬ್ರಿಕೇಟಿಂಗ್ ಆಯಿಲ್ ಇರುತ್ತೆ, ಪ್ಯಾರಾಫಿನ್ ವ್ಯಾಕ್ಸ್ ಇರುತ್ತೆ. ಹೇಗೆ ನಮಗೆ ಕೋಲಲ್ಲಿ ಸೊ ಕೋಕ್ ಸಿಕ್ತು, ಓಕೆ, ಮತ್ತು ಕೋಲ್ಟಾರ್ ಸಿಕ್ತು, ಕೋಲ್ ಗ್ಯಾಸ್ ಸಿಕ್ತು, ಅದೇ ಥರನೇ ನಮಗೆ ಈ ಥರ ಎಲ್ಲ ಮಿಕ್ಸ್ಚರ್ ಆಗಿರುವಂಥ ಒಂದು ನಮಗೆ ಬ್ಲಾಕ್ ಲಿಕ್ವಿಡ್ ಆಗಿರುತ್ತೆ. ಓಕೆ, ಸೊ ಹಾಗಾದರೆ ಇಲ್ಲಿ ಬಂದಾಗ ನಮಗೆ ಇವೆಲ್ಲನೂ ಕೂಡ ಮಿಕ್ಸ್ಚರ್ ಆಗಿರುವಂಥದ್ದು, ಜೊತೆಗೆ ಇನ್ನೂ ಬೇರೆ ಬೇರೆ ಕಾಂಪೊನೆಂಟ್ಸ್ ಇರುತ್ತೆ ನಮಗೆ. ಇವನ್ನೆಲ್ಲನೂ ಕೂಡ ನಾವು ಸಪ್ರೇಷನ್ ಮಾಡ್ತೀವಲ್ಲ, ಅದನ್ನು ನಾವು ರಿಫೈನಿಂಗ್ ಅಂತ ಕರಿತಾ ಇದ್ದೀವಿ. ರಿಫೈನಿಂಗ್ ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಏನೇನಿರುತ್ತೆ ಅಂತ ನಾವು ನೋಡಿದ್ವಿ ಆಲ್ರೆಡಿ. ಸೊ ಇದರಲ್ಲಿ ಪೆಟ್ರೋಲಿಯಂ ಅನಿಲ ಇರುತ್ತೆ, ಪೆಟ್ರೋಲ್ ಇರುತ್ತೆ, ಡೀಸೆಲ್ ಇರುತ್ತೆ, ಲ್ಯೂಬ್ರಿಕೇಟಿಂಗ್ ಅನಿಲ ಮತ್ತು ಪ್ಯಾರಾಫಿನ್ ಮೇಣ ಇರುತ್ತೆ, ಮತ್ತು ಮೊದಲಾದಂಥ ಘಟಕಗಳ ಮಿಶ್ರಣ ಇದಾಗಿರುತ್ತೆ. ಮತ್ತು ಸೊ ಈ ಒಂದು ಪೆಟ್ರೋಲಿಯಂನ ವಿವಿಧ ಘಟಕದ ಅಂಶಗಳನ್ನು ಬೇರ್ಪಡಿಸುವಂಥ ಪ್ರಕ್ರಿಯೆಯನ್ನು ನಾವು ಶುದ್ಧೀಕರಣ, ರಿಫೈನಿಂಗ್ ಅಂತ ಕರಿತಾ ಇದ್ದೀವಿ. ಸೊ ಅದೇನಿದೆಯೋ ಅದನ್ನು ಕಂಪ್ಲೀಟಾಗಿ ಸಪ್ರೇಟ್ ಮಾಡ್ತಾ ಇದ್ದೀವಿ, ಹೌದಾ? ಆ ಸಪ್ರೇಟ್ ಮಾಡೋದನ್ನು ನಾವು ರಿಫೈನಿಂಗ್ ಅಂತ ಕರಿತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಬರೋಣ. ನೆಕ್ಸ್ಟ್, ಪೆಟ್ರೋಲಿಯಂನ ವಿವಿಧ ಘಟಕಗಳು ಅಥವಾ ಕಾಂಪೊನೆಂಟ್ಸ್ ಏನಿದಾವೋ ಅವನ್ನ ಯಾವ ಥರ ನಾವು ಏನೇನಿದ್ದಾವೆ ಮತ್ತು ಏನಕ್ಕೋಸ್ಕರ ಬಳಸ್ತಾ ಇದ್ದೀವಿ ಅಬ್ಸರ್ವ್ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ಪೆಟ್ರೋಲಿಯಂಲಿರುವಂಥ ಕಾಂಪೊನೆಂಟ್ಸು. ಓಕೆ, ರೈಟ್. ಓಕೆ, ಕಾಣಿಸ್ತಾ ಇದೆಯಲ್ಲ? ಲೆಟ್ಸ್ ಕಂಟಿನ್ಯೂ. ಓಕೆ, ಸೊ ಮೊದಲನೇದಾಗಿ ನಮಗೆ ದ್ರವರೂಪದ ಪೆಟ್ರೋಲಿಯಂ ಅನಿಲ, ಸೊ LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಏನು ನೋಡ್ತಾ ಇದೀವೋ, ಸೊ ಇದು ಕೂಡ ಪೆಟ್ರೋಲಿಯಂನ ಒಂದು ಭಾಗ, ಪೆಟ್ರೋಲಿಯಂನ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಏನಕ್ಕೋಸ್ಕರ ಬಳಸ್ತೀವಿ? ಸೊ ಗೃಹ ಬಳಕೆ ಮತ್ತು ಕೈಗಾರಿಕಾ ಇಂಧನವಾಗಿ ಬಳಸ್ತೀವಿ ಇದನ್ನು ನಾವು, ಹೌದಾ?
ಗೃಹ ಬಳಕೆ ಮತ್ತು ಕೈಗಾರಿಕಾ ಇಂಧನವಾಗಿ ಬಳಸ್ತೀವಿ. ಅಂದರೆ ಫ್ಯೂಯಲ್ ಫಾರ್ ಹೋಮ್ ಮತ್ತು ಜಸ್ಟ್ ವೇಟ್, ಇದನ್ನ ಫ್ಯೂಯಲ್ ಫಾರ್ ಹೋಮ್ ಆಗಿ ಬಳಸ್ತೀವಿ ಮತ್ತು ಇಂಡಸ್ಟ್ರೀಸಲ್ಲೂ ಕೂಡ ಇದನ್ನ ಬಳಸ್ತಾ ಹೋಗ್ತೀವಿ. ಓಕೆ, ಸೊ ಮೊದಲನೇದಾಗಿ ಏನು ಎಲ್ ಪಿ ಜಿ. ಸೊ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಥವಾ ಓಕೆ ಓಕೆ ಈ ಒಂದು ಪೆಟ್ರೋಲಿಯಂ ಗ್ಯಾಸ್ ಏನಿರುತ್ತೋ ಅದು ಲಿಕ್ವಿಡ್ ಫಾರ್ಮಲ್ಲಿ ನಾವು ತರ್ತಾ ಇದ್ದೀವಿ. ಸೊ ಆ ಒಂದು ಲಿಕ್ವಿಡ್ ಫಾರ್ಮಲ್ಲಿರೋ ಪೆಟ್ರೋಲಿಯಂ ಗ್ಯಾಸನ್ನು ಸೊ ಯಾವುದಕ್ಕೆ ಯೂಸ್ ಮಾಡ್ತಿದ್ವಿ, ಮನೇಲಿ ಯೂಸ್ ಮಾಡ್ತಾ ಇದೀವಿ ಎಲ್ ಪಿ ಜಿ, ಅದು ಕೂಡ ಒಂದು. ಆಮೇಲೆ ಎರಡನೇದಾಗಿ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಎರಡನೇ ಕಾಂಪೊನೆಂಟ್ ಬಂದಾಗ ನೋಡಿ, ಮೊದಲನೇ ಕಾಂಪೊನೆಂಟ್ ನೆನ್ಪಿಟ್ಕೊಳ್ಳಿ. ಸೊ ಎಲ್ ಪಿ ಜಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಎಲ್ ಪಿ ಜಿ. ಸೊ ಅಡುಗೆಗೋಸ್ಕರ ಬಳಸ್ತೀವಿ, ಇಂಡಸ್ಟ್ರೀಸ್ ಕೈಗಾರಿಕೆಗಳಲ್ಲಿ ಬಳಸ್ತೀವಿ. ಎರಡನೇದು ಬರೋಣ ಪೆಟ್ರೋಲ್, ಹೌದಾ? ಸೊ ಪೆಟ್ರೋಲ್, ಸೊ ಈ ಪೆಟ್ರೋಲನ್ನು ಎಲ್ಲಿ ಬಳಸ್ತೀವಿ, ಮೋಟಾರ್ ಫ್ಯೂಯಲ್ ಓಕೆ ಮೋಟಾರ್ ಫ್ಯೂಯಲ್ ಆಗಿ ಬಳಸ್ತಾ ಇದೀವಿ ನಾವು. ಸೊ ಯಾವುದೇ ಥರದ ಆಲ್ಮೋಸ್ಟ್ 2 ವೀಲರ್ಸ್ 4 ವೀಲರ್ಸ್ ಎಲ್ಲ ಓಕೆ ಈ ಮೋಟಾರ್ಸ್ ಏನು ಇವೆಲ್ಲನೂ ಮೋಟಾರ್ಸ್ ಅಂತ ಕರಿತೀವಿ. ಸೊ ಎಲ್ಲ ಕಡೆ ನಾವು ವಾಹನಗಳಲ್ಲಿ ಬಳಸ್ತಾ ಇದ್ದೀವಿ. ಮತ್ತು ಏವಿಯೇಷನ್ ಫ್ಯೂಯಲ್ಸ್ ಆಗಿ ಬಳಸ್ತಾ ಇದ್ದೀವಿ, ವಿಮಾನಗಳಲ್ಲೂ ಕೂಡ ನಾವು ಬಳಸ್ತಾ ಇದ್ದೀವಿ. ಬೇರೆ ಬೇರೆ ರೀತಿಯಲ್ಲಿ ಸೊ ಬೇರೆ ಬೇರೆ ಸ್ಟೇಜಲ್ಲಿ ಅದನ್ನು ಬಳಸೋದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗ್. ಸೊ ಡ್ರೈ ಕ್ಲೀನಿಂಗ್ ಅಂತಂದರೆ ಏನು ಅಂದರೆ, ನಿಮಗೆ ಯಾವುದಾದ್ರೂ ಒಂದು ಬಟ್ಟೆ ಕೊಳೆ ಆಗಿರುತ್ತೆ, ಆ ಕೊಳೆ ನೀವು ಎಷ್ಟೇ ಉಜ್ಜಿದ್ರೂ ಹೋಗ್ತಾ ಇರಲ್ಲ. ಸೊ ಉಜ್ಜಿದ್ರೂ ಹೋಗ್ತಾ ಇರಲ್ವಲ್ಲ, ಅಂಥದನ್ನು ನೀವು ಡ್ರೈ ಕ್ಲೀನಿಂಗ್ ಅಂತ ಹೇಳಿ ಅಂಗಡಿಗೆ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಸೊ ಆ ಒಂದು ಕ್ಲೀನಿಂಗ್ ಪ್ರೋಸೆಸ್ಸಲ್ಲಿ ಪೆಟ್ರೋಲನ್ನು ಕೂಡ ಡೈರೆಕ್ಟಾಗಿ ಪೆಟ್ರೋಲನ್ನು ಕೂಡ ಯೂಸ್ ಮಾಡ್ತಾರೆ. ಬಿಕಾಸ್ ಪೆಟ್ರೋಲ್ ವರ್ಕ್ಸ್ ಆ್ಯಸ್ ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗ್. ಸೊ ಡ್ರೈ ಕ್ಲೀನ್ ಆಗಿ ಓಕೆ ಹಾಗೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಸೊ ಒಂದು ಪೆಟ್ರೋಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮೋಟಾರ್ ವೆಹಿಕಲ್, ಎರಡನೇದಾಗಿ ಏವಿಯೇಷನ್ ಫ್ಯೂಯಲ್, ಓಕೆ ಸೊ ವಿಮಾನಗಳಲ್ಲಿ ಇಂಧನವಾಗಿ ಬಳಸ್ತೀವಿ. ಮೂರನೇದಾಗಿ ಓಕೆ ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗ್. ಸೊ ಡ್ರೈ ಕ್ಲೀನಿಂಗಲ್ಲಿ ಸಾಲ್ವೆಂಟ್ ಆಗಿ ಬಳಸ್ತಾ ಇದ್ದೀವಿ. ಓಕೆ, ಮೂರನೇದಾಗಿ ಬರೋಣ ಸೀಮೆ ಎಣ್ಣೆ. ಮೂರನೇದಾವುದು ಸೀಮೆ ಎಣ್ಣೆ. ಓಕೆ ಸೀಮೆ ಎಣ್ಣೆ ಮೊದಲನೇದಾಗಿ ಎಲ್ ಪಿ ಜಿ ಆಯಿತು, ಪೆಟ್ರೋಲ್ ಆಯಿತು, ಸೀಮೆ ಎಣ್ಣೆ ಮೂರನೇದಾಗಿ ಬರ್ತಾ ಇದ್ದೀವಿ. ಸೀಮೆ ಎಣ್ಣೆನ ಏನು ಬಳಸ್ತಾ ಇದ್ದೀವಿ, ಸೊ ಮುಂಚೆ ಎಲ್ಲ ಸೀಮೆಣ್ಣೆ ಸ್ಟವ್ಗಳಿದ್ದು, ಹೌದಾ? ಸೊ ಸೀಮೆಣ್ಣೆ ಸ್ಟವ್ಗಳಿಗೆ ಬಳಸ್ತಾ ಇದ್ವಿ. ಓಕೆ ಇದು ವರ್ಡ್ ತಪ್ಪಾಗಿ ಬಂದಿದೆ. ಓಕೆ ಸೊ ವಿಮಾನ ಅಂತ ಬರಬೇಕಾಯಿತು. ವಿಮಾನ ಮತ್ತು ಜೆಟ್ ವಿಮಾನಗಳಿಗೆ ಆಲ್ರೆಡಿ ನಾವು ಇದನ್ನು ಪಾಯಿಂಟನ್ನು ನೋಡಿದ್ವಲ್ಲ. ಎಸ್, ಸ್ಟವ್ಗಳಲ್ಲಿ ನಾವು ಇದನ್ನು ಬಳಸ್ತೀವಿ ಮತ್ತು ಜೆಟ್ ವಿಮಾನಗಳಿಗೆ ಇಂಧನವಾಗಿ ಇದನ್ನು ಬಳಸ್ತಾ ಇದ್ದೀವಿ ನಾವು. ಓಕೆ ಜೆಟ್ ವಿಮಾನಗಳಿಗೆ ಮತ್ತು ಸ್ಟವ್ನಲ್ಲಿ ಬಳಸ್ತಾ ಇದ್ದೀವಿ ಸೀಮೆ ಎಣ್ಣೆ. ಸಿಂಪಲಾಗಿ ನೆನ್ಪಿಟ್ಕೊಳ್ಬೋದು ನೋಡಿ. ನಾನು ಇನ್ನೊಂದು ಸಲ ನೆನಪಿಸ್ತಾ ಇದ್ದೀನಿ ನಿಮಗೆ. ಸೊ ನೀವೇನು ಕೇಳಿಸ್ಕೊತಾ ಇದ್ರೆ, ಏನು ಅರ್ಥ ಆಗ್ತಾ ಇದೆ ನಿಮಗೆ, ಅದರ ಜೊತೆಗೆ ಸೊ ನೀವು ಮೈಂಡಿಗೆ ನೆನಪು ಓಕೆ ರಿಜಿಸ್ಟ್ರ್ ಮಾಡ್ಕೊಳ್ಬೇಕು. ಓಕೆ ಸೊ ನೀವು ಒಂದ್ಸಲ ಹೇಳ್ಕೊಬೇಕು. ಓಕೆ ಸೊ ಏನೇನು ಯೂಸ್ ಮಾಡ್ತಾ ಇದ್ದೀವಿ, ಈಗ ಸೀಮೆ ಎಣ್ಣೆ ಸ್ಟವ್ಗಳಲ್ಲಿ ಬಳಸ್ತಾ ಇದ್ದೀವಿ. ಜಸ್ಟ್ ರಿಪೀಟ್ ಮೈ ಓಕೆ ವರ್ಡ್ಸ್. ನಾನೀಗೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನೋ ಅದನ್ನು ಒಂದ್ಸಲ ನಿಮ್ಮ ಒಳಗೆ ರಿಪೀಟ್ ಮಾಡ್ಕೊಳ್ಳಿ. ಸೊ ದಟ್ ಒನ್ಸ್ ನಿಮಗೆ ಅದು ರಿಜಿಸ್ಟರ್ ಆಗುತ್ತೆ, ಎರಡನೇದಾಗಿ ರೀಕಾಲ್ ಕೂಡ ಆಗುತ್ತೆ. ಕರೆಕ್ಟಾ? ಎಸ್, ಸೀಮೆಣ್ಣೆ ಆಯಿತು ನಮ್ದು. ಇವಾಗ ನೆಕ್ಸ್ಟ್ ಬರೋಣ ಡೀಸೆಲ್. ಸೊ ಡೀಸೆಲನ್ನು ನಾವು ಭಾರಿ ವಾಹನಗಳಿಗೆ ಮತ್ತು ವಿದ್ಯುತ್ ಜನಕಗಳಿಗೆ ನಾವು ಬಳಸ್ತಾ ಇದ್ದೀವಿ. ಸೊ ಅಂದರೆ ಭಾರಿ ವಾಹನಗಳು ಅಂದರೆ ಸೊ ಹೆವಿ ವೆಹಿಕಲ್ಸ್ ಏನಿದಾವೋ ಅವೆಲ್ಲವೂ ಕೂಡ ಸೊ ಆಲ್ಮೋಸ್ಟ್ ನಾವು ಡೀಸೆಲನ್ನು ಬಳಸ್ತಾ ಇದ್ದೀವಿ. ಈಗ ನಮಗೆ ಕಾರ್ ಲೆವೆಲಲ್ಲಿ ಬಂದಾಗ ಪೆಟ್ರೋಲು ಬಳಸ್ಬೋದು, ಡೀಸೆಲ್ ಬಳಸ್ಬೋದು. ಪೆಟ್ರೋಲ್ ಅಂದರೆ ಪೆಟ್ರೋಲ್ ಕಾರ್ಸ್ಗೆ ಪೆಟ್ರೋಲ್ ಇಂಜಿನ್ ಇರೋದಕ್ಕೆ ಪೆಟ್ರೋಲೇ ಬಳಸ್ತೀವಿ, ಡೀಸೆಲ್ ಇಂಜಿನ್ನು ಡೀಸೆಲೇ ಬಳಸ್ತೀವಿ. ಆದರೆ ಸೊ ಎರಡೂ ಥರ ಅವಕಾಶ ಇದೆ ನಮಗೆ. ಕಾರ್ಗಳಲ್ಲಿ ಪೆಟ್ರೋಲ್ ಇಂಜಿನ್ಸು ಬರ್ತಾ ಇದೆ, ಡೀಸೆಲ್ ಇಂಜಿನ್ಸು ಬರ್ತಾ ಇದೆ. ಬಟ್ ನಾವು ಭಾರಿ ವಾಹನಗಳು, ದೊಡ್ಡ ದೊಡ್ಡ ವಾಹನಗಳನ್ನು ತಗೊಂಡಾಗ ಅಲ್ಲಿ ಭಾರಿ ವಾಹನಗಳಂತ ಏನು ನೋಡ್ತಾ ಇದ್ದೀವಿ, ಹೆವಿ ವೆಹಿಕಲ್ಸು, ಓಕೆ ದೊಡ್ಡ ಲಾರಿಗಳು, ಬಸ್ಗಳು, ಅಲ್ಲೆಲ್ಲನೂ ಕೂಡ ನಾವು ಡೀಸೆಲನ್ನು ಬಳಸ್ತಾ ಇದ್ದೀವಿ. ಆ್ಯಂಡ್ ಎರಡನೇದಾಗಿ ವಿದ್ಯುತ್ ಜನಕಗಳು ಅಂತ ಕರಿತೀವಿ. ಏನಿದು ವಿದ್ಯುತ್ ಜನಕಗಳು ಅಂದರೆ ವೆರಿ ಸಿಂಪಲ್. ಓಕೆ ವಿದ್ಯುತ್ ಜನಕಗಳಂದರೆ ಏನಿಲ್ಲ, ಜನರೇಟರ್ಸ್ ಗೊತ್ತಿದೆಯಲ್ಲ ನಿಮಗೆ. ಓಕೆ ಯೂಸ್ಡ್ ಇನ್ ಜನರೇಟರ್ಗಳಲ್ಲಿ ನಾವು ಅದನ್ನು ಎಲೆಕ್ಟ್ರಿಕ್ ಜನರೇಟರ್ಸ್, ಎಲ್ಲಾದರೂ ಕರೆಂಟ್ ಹೋದರೆ ಮದುವೆನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಲ್ಲಿ ಜನರೇಟರ್ಗಳನ್ನ ನಾವು ಯೂಸ್ ಮಾಡ್ತಾ ಇದ್ವಿ, ಎಲೆಕ್ಟ್ರಿಕ್ ಜನರೇಟರ್ಸ್. ಅಲ್ಲಿ ನಾವು ಡೀಸೆಲನ್ನು ಯೂಸ್ ಮಾಡ್ತಾ ಇರುವಂಥದ್ದು. ಓಕೆ ನೆಕ್ಸ್ಟ್ ಬರೋಣ ಲ್ಯೂಬ್ರಿಕೇಟಿಂಗ್ ಆಯಿಲ್. ಸೊ ಲ್ಯೂಬ್ರಿಕೇಟಿಂಗ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಲ್ಯೂಬ್ರಿಕೇಷನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಗಾಡಿಗಳಲ್ಲಿ ಬಳಸಬೇಕಾದ್ರೆ, ಗಾಡಿಗಳು ಸ್ಮೂತಾಗಿ ಹೋಗಬೇಕು ಅಂದರೆ ಸೊ ಎಲ್ಲ ಸ್ಪೇರ್ ಪಾರ್ಟ್ಸಲ್ಲಿ ಲ್ಯೂಬ್ರಿಕೇಟ್ ಮಾಡ್ತಾ ಹೋಗ್ತಾರೆ ಗ್ರೀಸಿಂದ, ಬೇರೆ ಬೇರೆ ಆಯಿಲ್ಸಿಂದ. ಸೊ ಅದನ್ನು ನಾವು ಲ್ಯೂಬ್ರಿಕೇಟಿಂಗ್ ಆಯಿಲ್ ಅಂತ ಏನು ನಾವು ನೋಡ್ತಾ ಇದ್ದೀವೋ. ಜೊತೆಗೆ ಆಯಿಂಟ್ಮೆಂಟ್ಸಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಲ್ಯೂಬ್ರಿಕೇಟಿಂಗ್ ಆಯಿಲ್ನ. ಆಯಿಂಟ್ಮೆಂಟ್ಸಲ್ಲಿ, ಔಷಧಗಳಲ್ಲಿ, ಮುಲಾಮುಗಳು ಅಂತ ಕರಿತೀವಿ ಇದನ್ನು, ಆಯಿಂಟ್ಮೆಂಟ್ಸ್, ಮುಲಾಮುಗಳು. ಮತ್ತು ಕ್ಯಾಂಡಲಲ್ಲಿ, ಮೇಣದ
ಬತ್ತಿಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಮೇಣದ ಬತ್ತಿ ಸರ್ ಮೇಣದ ಬತ್ತಿನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಮುಲಾಮುಗಳಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಲ್ಯೂಬ್ರಿಕೇಶನ್ಗೋಸ್ಕರ ಬಳಸ್ತಾ ಇದ್ದೀವಿ. ಓಕೆ, ಸೊ ಇದಿಷ್ಟು ಕೂಡ ಲ್ಯೂಬ್ರಿಕೇಟಿಂಗ್ ಆಯಿಲ್. ಎಸ್ ಮಾ. ಸರ್ ನಂಗೊಂದು ಡೌಟ್ ಸರ್, ಇದು ಡೀಸೆಲ್ ಅದು ಏನ್ರಿಂದ ತಯಾರಿಸ್ತಾರೆ ಸರ್? ಯಾರಪ್ಪ ಕ್ವಶನ್ ಕೇಳ್ತಾ ಇರೋದು? ಸರ್ ಧನುಷ್ ಅಂತ. ಧನುಷ್ ಯಾವ ಸ್ಕೂಲು? ಟ್ಯಾಕ್ಟೂರು. ಓಕೆ, ಟ್ಯಾಕ್ಟೂರ್. ಓಕೆ ಧನುಷ್, ಇವಾಗ ನಾವು ಈಗ ತಾನೇ ಡಿಸ್ಕಸ್ ಮಾಡ್ತಾ ಬಂದ್ವಲ್ಲ. ಓಕೆ, ಸೊ ಡಿಸ್ಕಸ್ ಮಾಡ್ತಾ ಬಂದಿದ್ರೊಳಗೆ ನಮಗೆ ಇಲ್ಲಿ ನಾವೊಂದು ಏನು ಪೆಟ್ರೋಲ್, ಈಗ ಪೆಟ್ರೋಲ್ ಯಾವುದರಿಂದ ರೆಡಿ ಮಾಡ್ತಾರೆ ಅಂತ ನೀವು ಕೇಳ್ತಾ ಇರೋದು, ಹೌದಾ? ಡೀಸೆಲ್. ಓಕೆ, ಸೊ ಈಗ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಯಾವುದರಿಂದನೂ ತಯಾರು ಮಾಡೋಕ್ಕಾಗಲ್ಲ, ಅದನ್ನು ಸಪ್ರೇಟ್ ಮಾಡ್ತಾರೆ. ಸೊ ಎಲ್ಲಿಂದ ಸಪ್ರೇಟ್ ಮಾಡ್ತಾರೆ? ಈಗ ತಾನೇ ನೋಡ್ದಂಗೆ ನಮಗೆ ಪೆಟ್ರೋಲಿಯಂ, ಹೌದಾ? ಸೊ ಪೆಟ್ರೋಲಿಯಂ ಅನ್ನೋ ಒಂದು ಕಪ್ಪು ದ್ರವ ಏನು ಸಿಗ್ತಾ ಇದೆಯೋ ಸಮುದ್ರದ ಆಳದಲ್ಲಿ, ಅದರಲ್ಲೇನೆ ಆಲ್ರೆಡಿ ಪೆಟ್ರೋಲ್ ಇರುತ್ತೆ. ಅದರಲ್ಲಿ ಏನಿರುತ್ತೆ? ಆಲ್ರೆಡಿ ಪೆಟ್ರೋಲ್ ಇರುತ್ತೆ. ಮತ್ತು ಡೀಸೆಲ್ಲು ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಲ್ಯೂಬ್ರಿಕೇಟಿಂಗ್ ತೈಲ, ಪ್ಯಾರಾಫಿನ್, ಮೇಣ ಇವೆಲ್ಲನೂ ಕೂಡ ಮಿಕ್ಸಪ್ ಆಗೋಗ್ಬಿಟ್ಟಿರುತ್ತೆ. ಅದನ್ನು ನಾವು ಹೊರಗಡೆ ತೆಗಿತಾ ಇದ್ದೀವಿ. ಒಂದು ಕಪ್ಪು ತೈಲದಂತಹ ದ್ರವ ಅಂತ ನೋಡ್ತಾ ಇದ್ದೀವಲ್ಲ ನಾವು, ಈ ದ್ರವವನ್ನು ನಾವು ಏನು ಮಾಡ್ತಾ ಇದ್ದೀವಿ? ಹೊರಗಡೆ ತೆಗಿತಾ ಇದ್ದೀವಿ. ತೆಗೆದು ಅದನ್ನು ಸಪ್ರೇಟ್ ಮಾಡ್ತಾ ಇದ್ದೀವಿ. ಓಕೆನಾ? ಸಪ್ರೇಟ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಅಂದ್ಕೊಳ್ಳೋಣ, ದಾರಿನಲ್ಲಿ ಏನೋ ಕಾಳು, 1 kg ಕಾಳು ತರ್ತಾ ಇದ್ರಿ ನೀವು. ಸೊ ದಾರಿನಲ್ಲಿ ಬಿದ್ದೋದಾಗ ಪೂರ್ತಿ ಅದರೊಳಗೆ ಎಲ್ಲ ಮತ್ತೆ ತಗೊಂಡ್ರಿ. ಓಕೆ, ಜಾಸ್ತಿ ಏನಿದಾಗಿಲ್ಲ ಅಂತ ತಗೊಂಡ್ರಿ. ಮನೆಗೆ ಬಂದಮೇಲೆ ಅದನ್ನು ಸಪ್ರೇಟ್ ಮಾಡ್ತಾ ಇದ್ದೀರಾ. ಧೂಳೆಲ್ಲ ಸಪ್ರೇಟ್ ಮಾಡೋಕ್ಕೆ ತೊಳಿತಾ ಇದ್ದೀರಾ. ತೊಳೆದಾಗ ಏನಾಯಿತು? ಸೊ ಕ್ಲೀನಾಗಿ ಎಲ್ಲ ಕಾಳು ಕ್ಲೀನ್ ಆಯಿತು, ಅದನ್ನು ಯೂಸ್ ಮಾಡ್ಬೋದು. ಕರೆಕ್ಟಾ? ಸೇಮ್ ವೇ ಇಲ್ಲಿ ಕಪ್ಪು ತೈಲದಂತಹ ದ್ರವ ಏನು ನಮಗೆ ಸಮುದ್ರದ ಆಳದಲ್ಲಿ ಸಿಗ್ತಾ ಇದೆಯೋ ಅದನ್ನು ನಾವು ಪೆಟ್ರೋಲಿಯಂ ಅಂತ ಕರಿತೀವಿ. ಅದನ್ನು ನಾವೇನು ಮಾಡ್ತೀವಿ? ಸಂಸ್ಕರಣೆ ಮಾಡ್ತೀವಿ. ಬೇರ್ಪಡಿಸುವ ಪ್ರಕ್ರಿಯೆಯಿಂದ ನಮಗೆ ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಸಿಗುತ್ತೆ, ಲೂಬ್ರಿಕೇಟಿಂಗ್ ತೈಲ ಸಿಗುತ್ತೆ, ಪ್ಯಾರಾಫಿನ್, ಮೇಣ, ಇನ್ನು ಬೇರೆ ಬೇರೆ ಕಾಂಪೊನೆಂಟ್ಸು ನಮಗೆ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಪ್ಪ? ಎಸ್ ಸರ್. ವೆರಿ ಗುಡ್, ವೆರಿ ಗುಡ್. ಆತ್ಮೀಯ ವಿದ್ಯಾರ್ಥಿಗಳೇ, ಡೌಟ್ಸ್ಗಳು ಬರಬೇಕು. ಡೌಟ್ಸ್ಗಳು ಬಂದಾಗ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡ್ಕೊತಾ ಹೋಗಬೇಕು. ಯಾವ ಡೌಟ್ಸು ಕೂಡ ನೀವು ಹಾಗೆ ಉಳಿಸ್ಕೊಳ್ಳೋಂಗಿಲ್ಲ. ಅದು ಚಿಕ್ಕದಾದರೂ ಸರಿ, ದೊಡ್ಡದಾದರೂ ಸರಿ. ಯಾಕೆಂದರೆ ಡೌಟ್ಸ್ಗಳು ಒಂಥರ ಸಣ್ಣ ಹಾವಿನ ಮರಿಗಳಿದ್ದಂಗೆ. ಮನೇಲಿ ಏನಾದರೂ ಒಂದು ಹಾವಿನ ಮರಿ ಬಂದಿದೆ ಅಂದರೆ ಸುಮ್ಮನೆ ಇರ್ತೀವ ನಾವು? ಟೆನ್ಷನ್ ಆಗುತ್ತೆ ನಮಗೆ. ಹಾಗೆ ನಿಮ್ಮ ಡೌಟ್ಸ್ಗಳು ನಿಮಗೆ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾವೆ. ಅರ್ಥ ಆಗ್ತಾ ಇದೆಯಾ? ಹಂಗಾಗಿ ಏನು ಡೌಟ್ಸ್ ಬಂದರೂ ಕ್ಲಿಯರ್ ಮಾಡ್ಕೊಳ್ಳಿ. ವೆರಿ ಗುಡ್, ಸೂಪರ್. ಓಕೆ, ಲೆಟ್ಸ್ ಕಂಟಿನ್ಯೂ. ಹಾಗಾದರೆ ನೆಕ್ಸ್ಟ್ ಈಗ ಡೀಸೆಲ್ ಆಯಿತು, ಅಪಘರ್ಷಕ ತೈಲ ಅಥವಾ ಲೂಬ್ರಿಕೇಟಿಂಗ್ ಆಯಿಲ್, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಲೆಟ್ಸ್ ಕಂಟಿನ್ಯೂ. ಓಕೆ, ಈಗ ಪ್ಯಾರಾಫಿನ್, ಮೇಣ, ಅದನ್ನು ಕೂಡ ಮುಲಾಮುಗಳಲ್ಲಿ, ಮೇಣದ ಬತ್ತಿಯಲ್ಲಿ, ಓಕೆ, ವ್ಯಾಸ್ಲಿನ್ಗಳೆಲ್ಲನೂ ಕೂಡ ನಾವು ಇದನ್ನು ಬಳಸ್ತಾ ಇದ್ದೀವಿ. ಮೇಣದ ಬತ್ತಿಗಳಲ್ಲಿ ಬಳಸ್ತಾ ಇದ್ದೀವಿ. ವ್ಯಾಸ್ಲಿನ್ ನೋಡಿದ್ರೆ ವ್ಯಾಸ್ಲಿನ್ ಎಲ್ಲ ಹಚ್ಕೊಂತೀವಲ್ಲ ನಾವು, ಲಿಪ್ ಕೇರ್, ವ್ಯಾಕ್ಸಿನ್ ಎಲ್ಲ, ಅದರಲ್ಲೆಲ್ಲನೂ ಕೂಡ ಪ್ಯಾರಾಫಿನ್ ಮೇಣವನ್ನು ಉಪಯೋಗಿಸ್ತೀವಿ. ಸಿಂಪಲ್ ಮಕ್ಕಳೇ. ಸೊ ಅವ್ರು ಏನು ಮಾಡ್ತಾರೆ? ಸೊ ಡೈರೆಕ್ಟಾಗಿ ಮುಲಾಮ್ ತಗೊತಾರೆ. ಅದರಲ್ಲಿ ನಿಮಗೆ 4 ಆಪ್ಷನ್ ಕೊಡ್ತಾರೆ. ಯಾವುದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ, ಮುಲಾಮ್ಗಳಲ್ಲಿ ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅವಾಗ ನಮಗೆ ಯಾವುದೋ ಒಂದು ಇದರಲ್ಲಿ ಪ್ಯಾರಾಫಿನ್ ಮೇಣ ಅಂತ ಇರುತ್ತೆ, ಸೊ ಪ್ಯಾರಾಫಿನ್ ವ್ಯಾಕ್ಸಿಂಗ್ ಅಂತ ಇರುತ್ತೆ. ಸೊ ನಾವು ಆಪ್ಷನ್ ಹಾಕೋಕ್ಕೆ ರೆಡಿ ಇರಬೇಕು. ಅಷ್ಟು ಗಮನ ಕೊಟ್ಟು ನಾವೀಗ ಕಲಿಯೋಕೆ ರೆಡಿ ಇರಬೇಕು. ಏನಿಲ್ಲ, ನಿಮ್ಮ ಗಮನ ಅಷ್ಟೇ ಬೇಕಾಗಿರೋದು. ಗಮನ ಇತ್ತು ಅಂದರೆ ವಿಷಯಗಳು ಈಸಿಯಾಗಿ ನಮ್ಮ ತಲೆ ಒಳಗೆ ಉಳ್ಕೋತಾವೆ. ಓಕೆ, ಎಸ್. ಓಕೆ, ಅದ್ರ ಜೊತೆಗೆ ಮನಸ್ಸಲ್ಲಿ ಒಂದ್ಸಲ ರಿಪೀಟ್ ಮಾಡ್ಕೊಡಿ. ಓಕೆ, ಪ್ಯಾರಾಫಿನ್ ಮೇಣ ಅಂತ ಹೇಳಿದೆ ನಾನು. ಪ್ಯಾರಾಫಿನ್ ಮೇಣ ಎಲ್ಲಿ ಬಳಸ್ತಾ ಇದ್ದೀವಿ? ಓಕೆ, ಮುಲಾಮುಗಳಲ್ಲಿ ಬಳಸ್ತಾ ಇದ್ದೀವಿ. ಮುಲಾಮುಗಳಲ್ಲಿ ಬಳಸ್ತಾ ಇದ್ದೀವಿ. ನಿಮ್ಮ ಮನಸ್ಸಲ್ಲಿ ಒಂದ್ಸಲ ಹೇಳ್ಕೊಬೇಕು ಇಮ್ಮಿಡಿಯೇಟ್ ಆಗಿ. ಈ ಎಕೋ ಬರುತ್ತಲ್ಲ, ಎಕೋ ಅಂದರೆ ಒಂದ್ಸಲ ಬಂದು ಇಮ್ಮಿಡಿಯೇಟ್ ಆಗಿ ಇನ್ನೊಂದ್ಸಲ ಬರುತ್ತಲ್ಲ, ಹಾಗೆ ನೀವು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಬೇಕು. ಹೇಳ್ಕೊತಾ ಹೋದಷ್ಟು ಸೊ ಗಮನ ಕೊಟ್ಟಿದ್ದೀರಾ, ಜೊತೆಗೆ ರೀಕಾಲ್ ಮಾಡ್ತಾ ಇದ್ದೀರಾ, ಬೇಗ ನಿಮ್ಮ ಮೆಮೊರಿಗೆ ರೀಚ್ ಆಗುತ್ತೆ. ಓಕೆ, ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಇನ್ನೊಂದು ಸಿಗುತ್ತೆ, ಬಿಟುಮಿನ್ ಅಂತ. ಸೊ ಹಾಗಾದರೆ ಏನಿದು ಬಿಟುಮಿನ್ ಅಂತ ಅಂದರೆ, ಈ ಒಂದು ಬಿಟುಮಿನ್ ಅನ್ನೋದು ಅದೊಂದು ಕಾಂಪೊನೆಂಟು, ಅದೊಂದು ಓಕೆ, ಸೊ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಹಾಗಾದರೆ ಬಿಟುಮಿನ್ ಏನಕ್ಕೆ ಬಳಸ್ತಾರೆ? ಬಣ್ಣಗಳಲ್ಲಿ ಬಳಸ್ತಾರೆ ಇದನ್ನು. ಈ ಬಿಟುಮಿನ್ ಅನ್ನೋ ಒಂದು ಕಾಂಪೊನೆಂಟ್ ಏನಿದೆ, ಘಟಕ ಏನಿದೆ, ಅದನ್ನು ನಾವು ಬಣ್ಣಗಳಲ್ಲಿ ತಯಾರಿಕೆಯಲ್ಲಿ ಬಳಸ್ತೀವಿ. ಮತ್ತು ರಸ್ತೆಯ ಮೇಲ್ಮೈ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಬಿಟುಮಿನನ್ನು ಬಳಸ್ತಾ ಇದ್ದೀವಿ. ಓಕೆ, ಸೊ ಇದಿಷ್ಟು ಕೂಡ ಒಂದು ಕಾಂಪೊನೆಂಟ್ಸ್ ಆಗಿತ್ತು. ಎಸ್. ನೆಕ್ಸ್ಟ್ ಬರೋಣ, ನೈಸರ್ಗಿಕ ಅನಿಲ. ಓಕೆ, ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್. ನೋಡಿ, ಈಗ ನಾವು ಕಾಂಪೊನೆಂಟ್ಸನ್ನು ನೋಡಿದ್ವಲ್ಲ, ಲೂಬ್ರಿಕೇಟಿಂಗ್ ಆಯಿಲು, ಪ್ಯಾರಾಫಿನು, ಬಿಟುಮಿನ್. ಓಕೆ, ಸೊ ನೆಕ್ಸ್ಟ್ ಬರೋಣ ನ್ಯಾಚುರಲ್ ಗ್ಯಾಸ್. ಓಕೆ, ಹಾಗಾದರೆ ಈ ನ್ಯಾಚುರಲ್ ಗ್ಯಾಸ್ ಅಂತ ಏನು ನಾವು ನೋಡ್ತಾ ಇದ್ವೋ, ಎಸ್,
ನ್ಯಾಚುರಲ್ ಗ್ಯಾಸಿಗೆ ಬರೋಣ. ನ್ಯಾಚುರಲ್ ಗ್ಯಾಸ್ ಇಸ್ ಸ್ಟೋರ್ಡ್ ಅಂಡರ್ ಹೈ ಪ್ರೆಷರ್ ಆಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ ನಾವೆಲ್ಲರಿಗೂ ಕೂಡ ಫೆಮಿಲಿಯರ್ ಆಗಿರೋದೇನು, CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಅದೇ ಥರ LPG ಇದೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದು. ಸೊ ಅದೇ ಥರ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಹಾಗಾದ್ರೆ ಈ ಒಂದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಏನು ನೋಡ್ತಾ ಇದೀವಿ ನಾವು ಅಂದರೆ ಕನ್ನಡದಲ್ಲಿ ಬಂದಾಗ ನಮಗೆ ಇದನ್ನ ಸೊ ನಾವೇನು ಕರಿತಾ ಇದ್ದೀವಿ, ಓಕೆ, ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಕರಿತೀವಿ ಇದನ್ನ. CNG ಕನ್ನಡದಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ, ಇಂಗ್ಲಿಷಲ್ಲಿ ಸೊ ನಾವು ಕರಿತಾ ಇರುವಂಥದ್ದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಓಕೆ, ಸೊ ಇದನ್ನ ನಾವು ಹೆಚ್ಚಿನ ಒತ್ತಡದಲ್ಲಿ ಇಟ್ಟಿರ್ತಾರೆ, ಸೊ ಅದಕ್ಕೋಸ್ಕರ ಇದನ್ನ ನಾವು ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಕರಿತೀವಿ. ಎರಡನೇದಾಗಿ ಈ ಒಂದು CNG ಏನಿದೆಯಲ್ಲ ಇದನ್ನ ಶಕ್ತಿ ಉತ್ಪಾದನೆ ಮಾಡೋದಕ್ಕೋಸ್ಕರ ಬಳಸ್ತಾರೆ. ಈಗ ನಾವು LPGನ ಏನಕ್ಕೆ ಬಳಸ್ತಾ ಇದ್ದೀವಿ, ಹೀಟ್ ಜನರೇಟ್ ಆಗೋದಕ್ಕೋಸ್ಕರ ಬಳಸ್ತಾ ಇದ್ದೀವಿ, ಕರೆಕ್ಟಾ? ಸೇಮ್ ವೇ CNGನ ನಾವು ಶಕ್ತಿ ಉತ್ಪಾದನೆ ಮಾಡೋದಕ್ಕೋಸ್ಕರ, ಹೀಟ್ ಎನರ್ಜಿನ ಉತ್ಪಾದನೆ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇದು ಕಡಿಮೆ ಮಲಿನಕಾರಿ. ಓಕೆ, ಸೊ ಇದು ಲೆಸ್ ಪಲ್ಯೂಟಿಂಗ್ ಮೆಟೀರಿಯಲ್ ಆಗಿರುತ್ತೆ, ಲೆಸ್ ಪಲ್ಯೂಟಿಂಗ್ ಗ್ಯಾಸ್ ಆಗಿರುತ್ತೆ. ಸೊ ಈ CNGನ ಯೂಸ್ ಮಾಡೋದ್ರಿಂದ ನಮಗೆ ಕಡಿಮೆ ಮಲಿನಕಾರಿ ಅಥವಾ ಪೊಲ್ಯೂಷನ್ ಕಡಿಮೆ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಈಗ ಅದಕ್ಕೋಸ್ಕರ ಸುಮಾರು ಸಲ ನಾವು CNG ಯೂಸ್ ಮಾಡೋದನ್ನ ಗಮನಿಸ್ತಾ ಇದ್ದೀವಿ, ನ್ಯಾಚುರಲ್ ಗ್ಯಾಸನ್ನ. ಓಕೆ, ಆಟೋ ಗ್ಯಾಸ್ ಅಂತ ಎಲ್ಲ ಬರ್ತಾ ಇದೆ ಇವಾಗ, ಅಲ್ಲೆಲ್ಲನೂ ಕೂಡ ನ್ಯಾಚುರಲ್ ಗ್ಯಾಸನ್ನ ಆಲ್ಮೋಸ್ಟ್ ಯೂಸ್ ಮಾಡೋದಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಕಡಿಮೆ ಮಲಿನಕಾರಿ. ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲೆಲ್ಲಿದೆ ಅಂತ ಗಮನಿಸಿ. ಕಡಿಮೆ ಮಲಿನಕಾರಿ ನಮಗೆ ಪೊಲ್ಯೂಷನ್ನ ಕಡಿಮೆ ಮಾಡ್ತಾ ಇರೋದ್ರಿಂದ ಸೊ ಅವನ್ನ ನಾವು ನ್ಯಾಚುರಲ್ ಗ್ಯಾಸನ್ನು ನಾವು ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಯೂಸ್ ಮಾಡೋಕ್ಕೆ ಎಲ್ಲ ಥರದ್ದು ಪ್ರಯತ್ನ ನಡೀತಾ ಇದೆ. ಓಕೆ, ಇಟ್ ಈಸ್ ನೌ ಬೀಯಿಂಗ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್ಸ್ ಬಿಕಾಸ್ ಇಟ್ಸ್ ಲೆಸ್ ಪೊಲ್ಯೂಟಿಂಗ್, ಇಟ್ ಈಸ್ ಕ್ಲೀನರ್ ಫ್ಯೂಯಲ್. ಸೊ ಅದು ಕ್ಲೀನ್ ಆಗಿರುವಂಥದ್ದಾಗಿರುತ್ತೆ. ಮತ್ತು ಒಂದು ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್ಸ್ ಅಲ್ಲಿ ಕಡಿಮೆ ಪೊಲ್ಯೂಷನ್ ಅನ್ನ ಕೊಡ್ತಾ ಇರುವಂಥದ್ದು. ಸೊ ಪೊಲ್ಯೂಷನ್ ಜಾಸ್ತಿ ಇರಬೇಕಾ ಕಡಿಮೆ ಇರಬೇಕಾ, ನಮಗೆ ಕಡಿಮೆ ಇರಬೇಕು. ಹಾಗಾಗಿ ಸೊ ನಾವು ಈ ನ್ಯಾಚುರಲ್ ಗ್ಯಾಸ್ ಅನ್ನು ಬಳಸ್ತಾ ಇದ್ದೀವಿ. ಅದರ ಜೊತೆಗೆ ನ್ಯಾಚುರಲ್ ಗ್ಯಾಸ್ ಇಸ್ ಆಲ್ಸೋ ಯೂಸ್ಡ್ ಆಸ್ ಸ್ಟಾರ್ಟಿಂಗ್ ಮೆಟೀರಿಯಲ್ ಆಫ್ ದ ಮ್ಯಾನುಫ್ಯಾಕ್ಚರ್ ಆಫ್ ನಂಬರ್ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್. ರಾಸಾಯನಿಕಗಳು ಮತ್ತೆ ಓಕೆ, ಸೊ ಈ ಒಂದು ಫರ್ಟಿಲೈಸರ್ಸ್ ಅಂತ ಏನು ಕರಿತಾ ಇದ್ದೀವಿ, ರಸಗೊಬ್ಬರಗಳ ತಯಾರಿಕೆಯಲ್ಲಿ ಈ ಒಂದು ನ್ಯಾಚುರಲ್ ಗ್ಯಾಸ್ ಅನ್ನು ಯೂಸ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ಇದಿಷ್ಟು ಕೂಡ ನ್ಯಾಚುರಲ್ ಗ್ಯಾಸಿಗೆ ಸಂಬಂಧಪಟ್ಟಾಗಿ ನಾವು ತಿಳ್ಕೊತಾ ಬಂದ್ವಿ. ಎಸ್, ಓಕೆ, ಲೆಟ್ಸ್ ಕಂಟಿನ್ಯೂ. ಅಂದರೆ ಸೊ ನಾವು ಈಗ ನೋಡಿದ್ರಲ್ಲ, ರಾಸಾಯನಿಕ ಗೊಬ್ಬರಗಳು ಮತ್ತು ಓಕೆ ಗೊಬ್ಬರಗಳ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಇದನ್ನು ಬಳಸ್ತಾ ಇದ್ದೀವಿ. ಅದರ ಜೊತೆಗೆ ಭಾರತವು ನೈಸರ್ಗಿಕ ಅನಿಲದ ವ್ಯಾಪಕ ಸಂಗ್ರಹವನ್ನು ಹೊಂದಿದೆ, ನೆನಪಿರಲಿ. ಸೊ ನೈಸರ್ಗಿಕ ಅನಿಲ ಏನಿದೆಯೋ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಸಂಪೀಡಿತ ನೈಸರ್ಗಿಕ ಅನಿಲ ಏನಿದೆಯೋ ಅದನ್ನು ಯಾವ ದೇಶ ವ್ಯಾಪಕ ಸಂಗ್ರಹವನ್ನು ಹೊಂದಿರುವಂಥದ್ದು? ಭಾರತ ದೇಶ. ಸೊ ಕ್ವಶನ್ ಹೆಂಗ್ ಬೇಕಾದ್ರೂ ತೆಗಿಬಹುದು. ಹಾಗಾಗಿ ಪಾಯಿಂಟ್ಸ್ ಅನ್ನ ಗಮನ ಇಟ್ಟು ಸೊ ನಾವು ಅಬ್ಸರ್ವ್ ಮಾಡಬೇಕು. ಭಾರತವು ನೈಸರ್ಗಿಕ ಅನಿಲದ ವ್ಯಾಪಕ ಸಂಗ್ರಹವನ್ನು ಹೊಂದಿರುವಂಥದ್ದು. ಅಷ್ಟೇ ಅಲ್ಲ, ಹಾಗಾದ್ರೆ ರಾಜ್ಯಗಳಲ್ಲಿ ಯಾವುದು, ಈಗ ಇಡೀ ಭಾರತ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಇಂಪಾರ್ಟೆಂಟ್ ಆಗಿ ಈ ಒಂದು ನೈಸರ್ಗಿಕ ಅನಿಲಗಳನ್ನು ನಾವು ನೋಡ್ತಾ ಇದ್ದೀವಿ ಜಾಸ್ತಿ ಅಂತ ನೋಡಿದಾಗ, ಸೊ ದಟ್ ಈಸ್ ತ್ರಿಪುರಾ, ನೆಕ್ಸ್ಟ್ ರಾಜಸ್ಥಾನ, ನೆಕ್ಸ್ಟ್ ಮಹಾರಾಷ್ಟ್ರ, ಮತ್ತು ಕೃಷ್ಣ ಗೋದಾವರಿ ನದಿ ಮುಖಜ ಭೂಮಿಗಳಲ್ಲಿ ಸೊ ನಾವು ನೋಡ್ತಾ ಇದ್ದೀವಿ. ಸೊ ನೆನಪಿಸ್ಕೊಳ್ಳಿ, ದೇಶ ಬಂದಾಗ ಭಾರತ ದೇಶ. ಓಕೆ, ಎರಡನೇದಾಗಿ ರಾಜ್ಯಗಳು ಬಂದಾಗ ತ್ರಿಪುರಾ, ರಾಜಸ್ಥಾನ ಮತ್ತು ಮಹಾರಾಷ್ಟ್ರ. ಸೊ ಇವೆಲ್ಲರುಗಳಲ್ಲಿ ಅಷ್ಟೇ ಅಲ್ಲ, ಕೃಷ್ಣ ಮತ್ತು ಗೋದಾವರಿ ನದಿ ಮುಖಜ ಭೂಮಿಗಳಲ್ಲಿ ಅಂತ ನೋಡ್ತಾ ಇದ್ದೀವಿ ನಾವು. ಓಕೆ, ಸೊ ಹಾಗಾದರೆ ಇಲ್ಲೆಲ್ಲನೂ ಕೂಡ ನಾವು ನ್ಯಾಚುರಲ್ ಗ್ಯಾಸನ್ನು ನೋಡಬಹುದು. ಓಕೆ, ಎಸ್, ಓಕೆ, ಗೊತ್ತಾಗ್ತಾ ಇದೆಯಲ್ವಾ? ರಾಜ್ಯಗಳಲ್ಲಿ ಬಂದಾಗ ತ್ರಿಪುರಾ, ರಾಜಸ್ಥಾನ ಮತ್ತೆ ಮಹಾರಾಷ್ಟ್ರ. ಹೇಳ್ಪ, ಕೃಷ್ಣ ಮತ್ತೆ ಗೋದಾವರಿ ಡೆಲ್ಟಾಗಳಲ್ಲಿ, ನದಿ ಮುಖಜ ಭೂಮಿಗಳಲ್ಲಿ ಇದನ್ನ ನಾವು ಬಳಸ್ತಾ ಹೋಗ್ತೀವಿ. ಎಸ್, ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ. ಓಕೆ, ಇನ್ನ ಈ ಸರ್ ಒಂದು ಕ್ವಶನ್ ಸರ್. ಎಸ್ ಮಾ, ಎಸ್ ಕೇಳ್ಪ. ಸರ್, ಇವಾಗ ಯಾವ ರಾಜ್ಯದಲ್ಲಿ ನೈಸರ್ಗಿಕ ಅನಿಲವನ್ನು ವ್ಯಾಪಕ ಸಂಗ್ರಹಿಸಿಡ್ತಾರೆ ಅಂತ ಹೇಳಿದ್ರಲ್ಲ ಸರ್, ಅಲ್ಲಿ ತ್ರಿಪುರಾ, ರಾಜಸ್ಥಾನ, ಮಹಾರಾಷ್ಟ್ರ ಬಂದು ಇನ್ನೊಂದು ಯಾವ್ದೋ ಬೇರೆದು ರಾಜ್ಯ ಬಂದ್ರೆ ಅದಕ್ಕೆ ನಾವು ರೈಟ್ ಮಾರ್ಕ್ ಹಾಕ್ಬೇಕಾ ಸರ್? ಖಂಡಿತವಾಗ್ಲು. ಆದ್ರೆ ಇಲ್ಲಿ ಕೊಡ್ಬೇಕಾದ್ರೆ ಹೆಂಗ್ ಕೊಡ್ತಾರೆ ಅಂದ್ರೆ ನಿಮ್ಗೆ
ಸೊ ಇಲ್ಲಿ ಮೂರನ್ನು ಕೂಡ ಸೇರಿಸಿ ಕೊಡೋ ಚಾನ್ಸ್ ಇರುತ್ತೆ. ಕ್ವಶನ್ ಹೆಂಗ್ ಬೇಕಾದ್ರೂ ಕೇಳ್ಬೋದು, ಬಟ್ ಪಾಯಿಂಟ್ ಏನು ಅಂತಂದ್ರೆ, ಸೊ ಈ ಮೂರು ಕಡೆಯಲ್ಲಿ ನಾವು ಓಕೆ ಭಾರತ ದೇಶದ ಮೂರೂ ರಾಜ್ಯಗಳಲ್ಲಿ ಜೊತೆಗೆ ಸೊ ಈ ಒಂದು ಕೃಷ್ಣ ಮತ್ತೆ ಗೋದಾವರಿ ನದಿ ಮುಖಜ ಭೂಮಿಗಳಲ್ಲಿ ಏನು ಬಳಸ್ತಾ ಇದೀವಲ್ಲ ನಾವು, ಓಕೆ ಕ್ವಶನ್ ಹೆಂಗ್ ಬೇಕಾದ್ರೂ ತೆಗಿಬಹುದು. ಓಕೆ ಅದರಲ್ಲಿ ನಿಮ್ಗೆ ದೇಶ ಮಾತ್ರ ಕೇಳ್ಬೋದು, ಯಾವ ದೇಶದಲ್ಲಿ ವ್ಯಾಪಕ ಸಂಗ್ರಹವನ್ನು ಹೊಂದಿದೆ ಭಾರತ ದೇಶ ಕೇಳ್ಬೋದು, ಅಥವಾ ಯಾವ ರಾಜ್ಯಗಳು ಅಂತ ಬಂದಾಗ ಸೊ ಈಗ ನಮ್ಗೆ ಇಲ್ಲಿ ಈ ತರ ಆಪ್ಷನ್ ಇದೆ. ನೆಕ್ಸ್ಟ್ ಕರ್ನಾಟಕ ಸೇರಿಸ್ಬಿಟ್ಟು ಕರ್ನಾಟಕ, ರಾಜಸ್ಥಾನ, ಮಹಾರಾಷ್ಟ್ರ ಅಂತ ಕೊಡ್ತಾರೆ, ಎರಡನೇ ಆಪ್ಷನ್. ಇದು ಒಂದನೇ ಆಪ್ಷನ್ ಕೊಡ್ತಾರೆ. ಸೊ ಮೂರನೇ ಆಪ್ಷನ್ ಅಲ್ಲಿ ಓಕೆ ನೆಕ್ಸ್ಟ್ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಅಂತ ಕೊಡ್ತಾರೆ. ನಾಲ್ಕನೇದಾಗಿ ಮಹಾರಾಷ್ಟ್ರ, ಓಕೆ ಸೊ ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಮತ್ತೆ ಇನ್ನೊಂದು ನಮಗೆ ರಾಜಸ್ಥಾನ ಅಂತ ಕೊಡ್ತಾರೆ. ನಮಗೆ ಮೂರು ಕರೆಕ್ಟ್ ಆಗಿರ್ಬೇಕಲ್ಲ, ಆವಾಗ ನಮಗೆ ದಿಸ್ ಇಸ್ ರೈಟ್ ಆಪ್ಷನ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ವಿಷಯಗಳನ್ನ ನೀವು ಕ್ಯಾಚ್ ಮಾಡಿ, ಕ್ವಶನ್ ಹೆಂಗ್ ಬೇಕಾದ್ರೂ ನಿಮಗೆ ಕೇಳಿರೋ ಚಾನ್ಸ್ ಇರುತ್ತೆ. ಹೆಂಗ್ ಬೇಕಾದ್ರೂ ಅಂದ್ರೆ ಸೊ ಬೇರೆ ಬೇರೆ ರೀತಿಯಲ್ಲಿ ಟ್ವಿಸ್ಟ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಆಗ ನಾವು ಕರೆಕ್ಟಾಗಿ ನಾವು ಆ ಪಾಯಿಂಟನ್ನು ಕ್ಯಾಚ್ ಮಾಡಿದ್ದಾಗ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಓಕೆ ನೆಕ್ಸ್ಟ್, ಸೊ ಭಾರತದಲ್ಲಿ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆ ಹೆಸರು ಪೆಟ್ರೋಲಿಯಂ ಸಂರಕ್ಷಣಾ ಸಂಸ್ಥೆ ಅಂತ ಕರಿತೀವಿ. ಸೊ ಪೆಟ್ರೋಲಿಯಂನ ಸಂರಕ್ಷಣೆ ಮಾಡುವಂತ ಒಂದು ಸಂಶೋಧನಾ ಸಂಸ್ಥೆ ಇದೆ, ಸಂರಕ್ಷಣೆ ಮಾಡುತ್ತೆ ಜೊತೆಗೆ ಅದನ್ನ ಸಂಶೋಧನೆನೂ ಮಾಡ್ತಾ ಹೋಗುತ್ತೆ. ಯಾವ ತರ ಇದೆ, ಎಷ್ಟಿದೆ, ಅದರಿಂದನೇ ನಮ್ಗೆ ಗೊತ್ತಾಗ್ತಾ ಇರೋದು, ಈ ಒಂದು ಸಂಸ್ಥೆ ಮೂಲಕನೇ ಗೊತ್ತಾಗ್ತಾ ಇರೋದು ನಮಗೆ ಪೆಟ್ರೋಲಿಯಂ ಅನ್ನೋದು ಕಡಿಮೆ ಆಗ್ತಾ ಇದೆ, ಅದನ್ನು ಮಿತವಾಗಿ ಬಳಸಿ ಅಂತ. ಹಾಗಾದ್ರೆ ಮಿತವಾಗಿ ಬಳಸಬೇಕಾದ್ರೆ ಈ ಒಂದು ಪೆಟ್ರೋಲಿಯಂ ಕನ್ಸರ್ವೇಷನ್ ಅನ್ನೋ ಸಂಸ್ಥೆ ಏನಿದೆಯೋ ನಮಗೆ ಭಾರತದಲ್ಲಿ, ಹಾಗಾದ್ರೆ ಆ ಸಂಸ್ಥೆ ನಾವು ವೆಹಿಕಲ್ಸ್ ಅನ್ನ ನಾವು ರನ್ ಮಾಡಬೇಕಾದ್ರೆ, ಈಗ ಏನೋ ಕಷ್ಟಪಟ್ಟು ವೆಹಿಕಲ್ಸ್ ಅನ್ನ ತಗೊಳ್ತೀವಿ, ಬಟ್ ವೆಹಿಕಲ್ಸ್ ರನ್ ಮಾಡಬೇಕಾದ್ರೆ ಸಾಕಷ್ಟು ಅದಕ್ಕೆ ನಾವು ರೂಲ್ಸ್ಗಳನ್ನ ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಏನಪ್ಪಾ ರೂಲ್ಸ್ ಅಂದ್ರೆ ನೋಡಿ, ಪೆಟ್ರೋಲ್ ಮತ್ತೆ ಡೀಸೆಲ್ ಉಳಿತಾಯ ಮಾಡ್ತಾ ಹೋಗ್ಬೇಕು. ಸೊ ಯಾಕಂದ್ರೆ ಇವತ್ತು ನಾವು ದುಡ್ಡು ಕೊಡ್ಬೋದು, ಆದ್ರೆ ಪೆಟ್ರೋಲ್ ಡೀಸೆಲ್ ಖಾಲಿ ಆಯ್ತು ಅಂದ್ರೆ ನಾವು ದುಡ್ಡು ಕೊಟ್ಟರು ಸಿಗೋದಿಲ್ಲ, ಹೌದಾ? ಹಾಗಾಗಿ ಅದನ್ನ ಮಿತವಾಗಿ ಬಳಸಬೇಕು. ಮಿತವಾಗಿ ಬಳಸೋದಕ್ಕೆ ಕೆಲವೊಂದಿಷ್ಟು ಸಜೆಷನ್ಸ್ ಅನ್ನ ಕೊಟ್ಟಿದೆ ಈ ಒಂದು ಸಂಸ್ಥೆ. ಹಾಗಾದ್ರೆ ಈ ಒಂದು ಪೆಟ್ರೋಲಿಯಂ ಕನ್ಸರ್ವೇಷನ್ ಸಂಸ್ಥೆ ಏನು ಸಜೆಷನ್ಸ್ ಕೊಟ್ಟಿದೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನವನ್ನ ಚಲಾಯಿಸಿ. ಸೊ ಮೊದಲನೇದೇನು ಹೇಳ್ತಾ ಇದೆ ಅಂದ್ರೆ, ಸಾಧ್ಯವಾದಷ್ಟು ದೂರ, ಓಕೆ ಡ್ರೈವ್ ಕಾನ್ಸ್ಟಂಟ್ ಅಂಡ್ ಮಾಡರೇಟ್ ಸ್ಪೀಡ್ ಫಾರ್ ಆಸ್ ಪಾಸಿಬಲ್. ಸೊ ಎಷ್ಟಾಗುತ್ತೋ ಅಷ್ಟು, ಸೊ ನೀವು ಯಾವ ಥರ ಸ್ಪೀಡಲ್ಲಿ ಹೋಗ್ಬೇಕಂತೆ, ಕಾನ್ಸ್ಟಂಟ್ ಸ್ಪೀಡಲ್ಲಿ ಅಂಡ್ ಮಾಡರೇಟ್ ಸ್ಪೀಡಲ್ಲಿ ಹೋಗ್ಬೇಕಂತೆ. ಸೊ ನಾವು ಯೂಶಲಿ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಹೈಯೆಸ್ಟ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ, ಹೌದಾ? ಹೈಯೆಸ್ಟ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ. ಓಕೆ ಆಮೇಲೆ ಎರಡನೇದಾಗಿ, ಸೊ ಒಂದ್ಸಲ ಸ್ಪೀಡ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ, ಜಾಸ್ತಿ ಕಮ್ಮಿ, ಓಕೆ ಝುಯ್ ಅಂತ ಹೋಗ್ತಾ ಇರ್ತಲ್ಲ ಕೆಲವರೆಲ್ಲ, ಓಕೆ ಕೆಲವರು, ಓಕೆ. ಸೊ ಹಾಗಾದ್ರೆ ಇಲ್ಲಿ ಬಂದಾಗ ನಾವು ಪ್ರತಿ ಸಲನೂ ಕೂಡ ಸ್ಥಿರವಾದ ವೇಗದಲ್ಲಿ ಹೋಗ್ಬೇಕಂತೆ, ಜೊತೆಗೆ ಮಿತವಾದ ವೇಗದಲ್ಲಿ ನೀವು ಹೋಗೋದಾದ್ರೆ ಆ ಒಂದು ಇಂಧನವನ್ನ ಓಕೆ ನೀವು ಉಳಿತಾಯ ಮಾಡ್ಬೋದು ಅಂತ ಹೇಳುತ್ತೆ ಮೊದಲನೇ ಕಂಡೀಷನು. ಎರಡನೇದು ಬರೋಣ ಈಗ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಾನು ನೋಡ್ತಾ ಇರ್ತೀನಿ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ತುಂಬ ಜನ ಅಲ್ಲಿ ಆಲ್ಮೋಸ್ಟ್ ಎಷ್ಟೊತ್ತು ನಿಂತಿರ್ತೀವಿ, ಮ್ಯಾಕ್ಸಿಮಮ್ 2 ನಿಮಿಷದ ಒಳಗಿರ್ತೀವಿ ಅಥವಾ 1.5 ನಿಮಿಷ ಈ ಥರ ಇರ್ತೀವಿ. 90 ಸೆಕೆಂಡು ತುಂಬ ಜನಕ್ಕೆ ಏನು ಫಸ್ಟ್ ಫೀಲ್ ಆಗುತ್ತೆ ಅಂದರೆ, ಯಪ್ಪ ಎಷ್ಟೊತ್ತು ನಿಂತ್ಬಿಟ್ಟಿದ್ದೀನೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಎರಡನೇದಾಗಿ, ಎಷ್ಟೋ ಜನ ಗಾಡಿನ ಆಫೇ ಮಾಡಲ್ಲ. ಸೊ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಾವು ಗಾಡಿನ ಆನ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯೋಜನ ಇದೆಯಾ? ಇಲ್ಲ. ಸೊ ನಾವೇನು ಮಾಡಬೇಕಲ್ಲಿ ಕಂಪ್ಲೀಟಾಗಿ ಆ ಒಂದು ಸಮಯದಲ್ಲಿ ನಾವು ಆಫ್ ಮಾಡಬೇಕು, ಇಂಜಿನನ್ನು ಆಫ್ ಮಾಡಬೇಕು. ಇನ್ನೂ ಒಂದು ಬೆಸ್ಟ್ ಮೆಥಡ್ ಏನಂದರೆ, ಸೊ ನಾವು ಅದನ್ನು ಆಫ್ ಮಾಡಬೇಕು, ಗಾಡಿ ಆಫ್ ಮಾಡಿದಾಗ ಆಫ್ ಆಗುತ್ತೆ, ಮತ್ತೆ ಆನ್ ಮಾಡಬೇಕು. ಸೊ ಏನನ್ನ ಈ ಒಂದು ಕೀನ ಆನ್ ಮಾಡಬೇಕು, ಆನ್ ಮಾಡಿದಾಗ ಸೊ ಮತ್ತೆ ಗಾಡಿ ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ಕೀ ಆನ್ ಆಗಿದೆ. ಆಮೇಲೆ ನಾವು ಹೇಳ್ತಾ ಇರೋದು ಎಸ್ಪೆಷಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಇರಬೇಕಾದ್ರೆ ಸಿಂಪಲ್ ಮೆಥಡ್ ಹೇಳ್ತಾ ಇದ್ದೀನಿ, ನಾನು ಫಾಲೋ ಮಾಡೋ ಮೆಥಡ್ ಇದು, ಓಕೆ. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಎಂಜಿನ್ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಆಫ್ ಮಾಡಬೇಕು, ಅಂದರೆ ಗಾಡಿನ ಆಫ್ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ, ಸೊ ಅದ್ರ ಜೊತೆ ಗಾಡಿನ ಆನ್ ಮಾಡಿ ಇಟ್ಕೊಂಡು, ಓಕೆ ಗಾಡಿ ಆನ್ ಆಗಿದೆ ಆದರೆ ಸ್ಟಾರ್ಟ್ ಮಾಡಿಲ್ಲ, ಜಸ್ಟ್ ಕೀ ಆನ್ ಆಗಿದೆ ಅಷ್ಟೇ. ಸೊ ಯಾವಾಗ ಲೈಟ್ ನಮಗೆ ಕರೆಕ್ಟಾಗಿ ಓಕೆ, ಸೊ ಸಿಗ್ನಲ್ ಲೈಟ್ ಗೊತ್ತಾಗುತ್ತೆ ನಮಗೆ, ಸೆಕೆಂಡ್ಸ್ಗಳು ತೋರಿಸ್ತಾ ಇರುತ್ತೆ, ತೋರಿಸ್ಬೇಕಾದ್ರೆ ಆವಾಗ ನಾವು ಜಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಇಮಿಡಿಯೇಟಾಗಿ ಹೋಗ್ಬೋದು. ಕೀನ ಸ್ಟಾರ್ಟ್ ಮಾಡಿ ಆಫ್ ಮಾಡಿ, ಓಕೆ ಇದೇನು ಪ್ರೋಸೆಸ್ ಇದೆಯೋ ಇದರೊಳಗೆ ಸ್ಟಾರ್ಟ್ ಆನ್ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಕೀನ ಆನ್ ಆಗಿ ಇಟ್ಕೊಳ್ಬೇಕು, ಗಾಡಿನ ಆಫ್ ಆಗಿಡಬೇಕು. ಇದು ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಓಕೆ ಯಾಕೆ ಅಂದರೆ ಕೆಲವ್ರಿಗೆ ಯಾರಿಗೆ ಎಕ್ಸ್ಪೀರಿಯನ್ಸ್ ಇರೋರು ಕನ್ಫ್ಯೂಷನ್ ಆಗುತ್ತೆ. ಡೋಂಟ್ ವರಿ, ಓಕೆ. ಸೊ ರೂಲ್ಸ್ನ ಫಾಲೋ ಮಾಡೋಣ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಗಾಡಿನ ಆಫ್ ಮಾಡಿ ಇಟ್ಕೊಳ್ಳಿ.
ಆ ಒಂದು 2 ನಿಮಿಷ ಕೂಡ ಗಾಡಿಗೆ ರೆಸ್ಟ್ ಸಿಗುತ್ತೆ. ಎರಡನೇದಾಗಿ ಸೊ ಅಲ್ಲಿ ಪೆಟ್ರೋಲ್ ಸೇವ್ ಆಗುತ್ತೆ. ಓಕೆ, ಇಂಧನಗಳು ಸೇವ್ ಆಗೋದು ನೋಡ್ತಾ ಇದ್ವಿ. ಮೂರನೇದಾಗಿ ಬಂದಾಗ ಓಕೆ, ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿರೋದನ್ನು ಗಮನಿಸಿ. ಓಕೆ, ಸೊ ಗಾಡಿನಲ್ಲಿ ಆ ಒಂದು ಏರ್ ಏನಿದೆಯೋ ಪ್ರತಿ ಸಲ ನಾವು ಫ್ರೀಕ್ವೆಂಟಾಗಿ ಚೆಕ್ ಮಾಡಿಸಿ ಇಟ್ಕೋಬೇಕಾಗತ್ತೆ. ಯಾಕೆ ಅಂದರೆ ಸೊ ಯಾವಾಗ ನಮಗೆ ಆ ಒಂದು ಒಂದು ಏರ್ ಪ್ರೆಷರ್ ಏನಿದೆಯೋ ಆ ಕರೆಕ್ಟ್ ಟೈರ್ ಪ್ರೆಷರ್ ಇತ್ತು ಅಂದರೆ ಸೊ ನಮಗೆ ಮೈಲೇಜ್ಗಳು ಮೈಲೇಜ್ಗಳು ಚೆನ್ನಾಗಿ ಹೋಗ್ತಾ ಇರುತ್ತೆ. ಮೈಲೇಜ್ ಅಂತ ಗೊತ್ತಿದಲ್ವ ನಮಗೆ, ಮೈಲೇಜು ತುಂಬ ಚೆನ್ನಾಗಿರುತ್ತೆ. ಯಾವಾಗ ಟೈರ್ ಪ್ರೆಷರ್ನ ನಾವು ಗಮನಿಸ್ತಾ ಇರಲ್ವೋ, ಆ ಟೈರ್ ಪ್ರೆಷರು ಕಮ್ಮಿ ಇರುತ್ತೋ ಅಥವಾ ಏರ್ ಕಮ್ಮಿ ಇರುತ್ತೋ ಆಗ ಮೈಲೇಜ್ ಡ್ರಾಪ್ ಆಗುತ್ತೆ. ಸೊ ಈ ಮೈಲೇಜ್ ಡ್ರಾಪ್ ಆದಾಗ ಏನಾಗುತ್ತೆ, ಪೆಟ್ರೋಲ್ನ ಜಾಸ್ತಿ ಕುಡಿಯುತ್ತೆ ಮೀನ್ಸ್ ಜಾಸ್ತಿ ಯೂಸ್ ಮಾಡ್ಕೊಳ್ಳುತ್ತೆ. ಸೊ 1 ಲೀಟ್ರಲ್ಲಿ ಎಷ್ಟೋ ಕಿಲೋಮೀಟ್ರು, ಸೊ ನಾರ್ಮಲ್ ಆಗಿ ಒಂದು 50 ಕಿಲೋಮೀಟರ್ ಹೋಗ್ತಾ ಇದ್ದೀವಿ ಅನ್ನೋದಾದರೆ ಯಾವಾಗ ನಾವು ಟೈರ್ ಪ್ರೆಷರ್ನ ಇಟ್ಕೊಂಡಿರಲ್ಲ, ಸೊ ಆಗ 1 ಲೀಟ್ರಲ್ಲಿ ನಮಗೆ ಸೊ ಆಲ್ಮೋಸ್ಟ್ ಒಂದು 40ರಿಂದ 45 ಅಷ್ಟೇ ಹೋಗೋಕ್ಕಾಗ್ತಾ ಇದೆ. 5 ಕಿಲೋಮೀಟ್ರ್ ಕಮ್ಮಿ ಆಯಿತು ನೋಡಿ ಮೈಲೇಜು. ಯಾಕೆ ಅಂದರೆ ಟೈರ್ ಪ್ರೆಷರ್ ಕಮ್ಮಿ ಇರೋದ್ರಿಂದ. ಹಾಗಾಗಿ ಟೈರ್ ಪ್ರೆಷರನ್ನು ಅವಾಗವಾಗ ಚೆಕ್ ಮಾಡಿಸ್ಕೊತಾ ಇರಬೇಕು. ಓಕೆ, ನೆಕ್ಸ್ಟ್ ಫೈನಲ್ ಆಗಿ ಬಂದಾಗ ಎನ್ಶೂರ್ ರೆಗ್ಯುಲರ್ ಮೇಂಟೆನೆನ್ಸ್ ಆಫ್ ದ ವೆಹಿಕಲ್. ಓಕೆ, ಗಾಡಿ ತಗೊಂಡ್ಮೇಲೆ ಅದನ್ನು ಸರ್ವಿಸ್ ಮಾಡಿಸೋದು ಅಂತ ಏನು ನೋಡ್ತಾ ಇದೆಯಲ್ಲ, ಫ್ರೀಕ್ವೆಂಟಾಗಿ ಅದನ್ನು ಸರ್ವಿಸ್ ಮಾಡಿಸ್ಬೇಕು. ಓಕೆ, ಸೊ 2 ವೀಲರ್ಸಲ್ಲೆಲ್ಲ ಒಂದು 2000 ಆಗ್ತಿದ್ದಂಗೆ 2000 ಕಿಲೋಮೀಟ್ರ್ ಹೋಗ್ತಿದ್ದಂಗೆ ಸೊ ಆ ಒಂದು 2000 ಕಿಲೋಮೀಟ್ರ್ ಹೋದಾಗ ನೀವು ಸರ್ವಿಸ್ ಮಾಡಿಸಿ ಅಂತ ಹೇಳ್ತಾರೆ. ಯಾಕಂದರೆ ಸೊ ಅಷ್ಟು ರನ್ ಆಗಿರುತ್ತಲ್ಲ ಗಾಡಿ, ಸೊ ಅದನ್ನು ಸರ್ವಿಸ್ ಮಾಡಿದಾಗ ಇನ್ನೂ ಬೆಟರಾಗಿ ಹೋಗುತ್ತೆ. ಯಾವಾಗ ನಾವು ಸರ್ವಿಸು ಮಾಡಿಸಲ್ಲ ಆಗ ಎಗೇನ್ ಮತ್ತೆ ಪೆಟ್ರೋಲನ್ನು ಜಾಸ್ತಿ ಅದು ಕುಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಜಾಸ್ತಿ ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಆ ಇಂಜಿನ್ನು. ಸೊ ಆವಾಗ ನಮಗೆ ಆಟೋಮೆಟಿಕಲಿ ಪೆಟ್ರೋಲು ಸೊ ಜಾಸ್ತಿ ಕನ್ಸಂಪ್ಷನ್ ಬೇಕಾಗುತ್ತೆ. ಯಾಕಂದರೆ ನಮ್ಮ ಇಡೀ ವರ್ಲ್ಡಲ್ಲಿ ತಗೊಂಡ್ರೆ, ಇದು ವರ್ಲ್ಡಲ್ಲಿ ಇಡೀ ಪ್ರಪಂಚದಲ್ಲಿ ತಗೊಳ್ಬೇಕು ನಾವು, ಕರೆಕ್ಟಾ? ಇಡೀ ಪ್ರಪಂಚದಲ್ಲಿ ನಾವು ಎಷ್ಟು ವೆಹಿಕಲ್ಸ್ ಇದ್ದಾವೆ ಅವೆಲ್ಲವೂ ಕೂಡ ಜಸ್ಟ್ ಒಂದೇ ಒಂದು ಪಾಯಿಂಟನ್ನು ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ರೆಗ್ಯುಲರ್ ಆಲ್ರೆಡಿ ಮಾಡ್ತಾ ಇದ್ದೀವಿ ನಾವು, ಅದನ್ನು ತಪ್ಪದೇ ಇಂಪ್ಲಿಮೆಂಟ್ ಮಾಡಿದ್ರು ಸಾಕಷ್ಟು ಕೋಟಿಗಟ್ಟಲೆ ಲೀಟರ್ಸ್ಗಳನ್ನು, ಸೊ ಕ್ರೋರ್ಸ್ ಗಟ್ಟಲೆ ಲೀಟರ್ಸ್ ಪೆಟ್ರೋಲ್ಸ್ ಆ್ಯಂಡ್ ಡೀಸೆಲ್ಸನ್ನು ಓಕೆ ನಾವು ಉಳಿಸಬಹುದು. ಹಾಗಾಗಿ ಈ 4 ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ಓಕೆ, ಇವಿಷ್ಟು ಕೂಡ ಸೊ ನಮಗೆ ಭಾರತೀಯ ಈ ಒಂದು ಸಂಸ್ಥೆ ಏನಿದೆಯೋ ಪೆಟ್ರೋಲಿಯಂ ಸಂರಕ್ಷಣಾ ಮತ್ತು ಸಂಶೋಧನಾ ಸಂಸ್ಥೆ ನಮಗೆ ನೀಡಿರುವಂಥ 4 ಇಂಪಾರ್ಟೆಂಟ್ ಆಗಿರೋ ಸೊ ಸಜೆಷನ್ಸ್ ಇದಾಗಿರುತ್ತೆ. ಇದಿಷ್ಟು ಕೂಡ ಆತ್ಮೀಯ ವಿದ್ಯಾರ್ಥಿಗಳೇ ಕೋಲ್ ಆ್ಯಂಡ್ ಪೆಟ್ರೋಲಿಯಂ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ ಸಾಕಷ್ಟು ಮುಖ್ಯವಾದ